ಒಳಗಡೆ ಇರ್ತಕ್ಕಂಥ ದೇವರ ಆತ್ಮ ನನ್ನಲ್ಲಿ ಫೀಲ್ ಆಗದೆ ನನಗೆ ಆ ಯೇಸುನ ಪ್ರೀತಿ ಮಾಡಲಿಕ್ಕೆ ಆಗೋದಿಲ್ಲ. ಯು ಕೆನಾಟ್ ಲವ್ ಗಾಡ್. ಓಕೆ, ನನ್ನ ಒಳಗಡೆ ಇರ್ತಕ್ಕಂಥ ಪರಿಶುದ್ಧಾತ್ಮನ ಮುಖಾಂತರ ದೇವರ ಪ್ರೀತಿ ನನಗೆ ಫೀಲ್ ಆಗಬೇಕು. ಐ ನೀಡ್ ಟು ಎಕ್ಸ್ಪೀರಿಯನ್ಸ್ ಜೀಸಸ್ ಇನ್ ಮೈ ಮೈಂಡ್. ನನ್ನ ಮನಸ್ಸಿನಲ್ಲಿ ಯೇಸುವಿನ ಅನುಭವ ಆಗಬೇಕು. ಮೈಂಡಲ್ಲಿ ಯೇಸುವಿನ ಅನುಭವ ಆದಾಗ ಏನಾಗುತ್ತೆ, ನನ್ನ ಕ್ಯಾರೆಕ್ಟರ್ ಚೇಂಜ್ ಆಗುತ್ತೆ, ಸ್ವಭಾವ ಚೇಂಜ್ ಆಗುತ್ತೆ, ನನ್ನಲ್ಲಿರೋ ಭಯ ಹೋಗುತ್ತೆ, ನಿರಾಶೆಗಳು ಹೋಗುತ್ತೆ, ಕೋಪ ಸ್ವಭಾವ ಹೋಗುತ್ತೆ, ಕೆಟ್ಟ ಚಟಗಳು ಹೋಗುತ್ತೆ, ಕೀಳರಿಮೆ ಹೋಗುತ್ತೆ, ನಾಚಿಕೆ ಹೋಗುತ್ತೆ, ಎಲ್ಲ ಹೋಗುತ್ತೆ. ನನ್ನ ಒಳಗಡೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಏನು ನಾವೀಗ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಹೇಳ್ತೀವಲ್ವ, ಆ ಕಾನ್ಫಿಡೆನ್ಸ್ ಅಲ್ಲ, ಅಣ್ಣಂದರೆ ಕಾನ್ಫಿಡೆನ್ಸ್, ಕ್ರೈಸ್ಟ್ ಕಾನ್ಫಿಡೆನ್ಸ್. ಗಾಡ್ ಈಸ್ ದೇರ್. ದೇವರಿದ್ದಾರೆ, ದೇವರು ನೋಡ್ಕೊಳ್ತಾರೆ. ನಾನು ಒಂಟಿ ಅಲ್ಲ. ಇನ್ ಆಲ್ ಸರ್ಕಮ್ಸ್ಟಾನ್ಸಸ್ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟು ದೇವರ ಮಕ್ಕಳಾದ್ವಿ. ಆದ ನಂತರ ಈ ಲೋಕದಲ್ಲಿ ನಮ್ಮ ರಿಯಲ್ ಸ್ಟ್ರಗಲ್ ಪ್ರಾರಂಭ ಆಗುತ್ತೆ. ಅಲ್ಲಿಯವರೆಗೂ ನಮಗೆ ಒಂದು ನಿಜವಾದ ಸ್ಟ್ರಗಲ್ ಅನ್ನೋದು ಇರೋದಿಲ್ಲ. ಅಲ್ಲಿವರೆಗೂ ನಮಗೆ ಇರುವಂಥ ಸ್ಟ್ರಗಲ್ ಪೂರ್ತಿ ನಮ್ಮ ಪಾಪದ ಒಂದು ಪರಿಣಾಮಗಳಾಗಿ ಬಂದಿರುವ ಸ್ಟ್ರಗಲ್ ಮತ್ತು ನಮ್ಮ ಒಂದು ಸ್ವಾರ್ಥ ಬದುಕಿನ ಸ್ಟ್ರಗಲ್ಗಳು ಇರುತ್ತೆ. ಆದರೆ ಯಾವಾಗ ಶುಭ ಸಂದೇಶವನ್ನು ಆಲಿಸಿ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸವಿಟ್ಟು ನಾವು ದೇವರ ಮಕ್ಕಳಾಗ್ತೀವೋ, ಅಂದರೆ ಬಾರ್ನ್ ಅಗೇನ್, ಆತ್ಮದಲ್ಲಿ ಒಂದು ಹೊಸ ಜನ್ಮವನ್ನು ಪಡ್ಕೊಳ್ತೀವೋ, ಅದರ ನಂತರ ನಮ್ಮ ಜೀವನದಲ್ಲಿ ಒಂದು ರಿಯಲ್ ಸ್ಟ್ರಗಲ್ ಅನ್ನೋದು ಪ್ರಾರಂಭ ಆಗುತ್ತೆ. ಆದರೆ ನಾವು ಈ ಸ್ಟ್ರಗಲಲ್ಲೇ ಬದುಕಬೇಕು ಅನ್ನೋದು ದೇವರ ಯೋಜನೆ ಅಲ್ಲ. ನಾವು ಇದನ್ನೆಲ್ಲ ಜಯಿಸುತ್ತಾ ಬದುಕಬೇಕು ಅನ್ನೋದೇ ದೇವರ ಯೋಜನೆ. ಈ ಸ್ಟ್ರಗಲ್, ನಿಜವಾದ ಸ್ಟ್ರಗಲ್ ಎಲ್ಲಿ ಪ್ರಾರಂಭ ಆಗುತ್ತೆ ಅಂದರೆ ನಮ್ಮ ಒಳಗೆ, ನಮ್ಮ ಮನಸ್ಸಿನಲ್ಲೇ. ಇಲ್ಲಿ ನಮಗೆ ಅತಿ ಮುಖ್ಯವಾಗಿ ಅಲ್ಲಿಂದ ಹೊಸದಾಗಿ ಹುಟ್ಟಿದ ನಂತರ ಅಥವಾ ವಿಶ್ವಾಸಕ್ಕೆ ಬಂದ ನಂತರ ನಮಗೆ ಅತಿ ಮುಖ್ಯವಾಗಿ ಬೇಕಾಗಿರೋದು ಏನು ಅಂದರೆ ಫೆಲೋಶಿಪ್ ಆಫ್ ದ ಹೋಲಿ ಸ್ಪಿರಿಟ್. ಪವಿತ್ರ ಆತ್ಮ ಅವರ ಅನ್ಯೋನ್ಯತೆ ಅನ್ನೋದು ನಮ್ಮೆಲ್ಲರಿಗೂ ತುಂಬ 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 ಅಗತ್ಯವಾಗಿ ಬೇಕು. ನಾವು ವಿಶ್ವಾಸ ಇಟ್ಟು ರಕ್ಷಣೆಯನ್ನು ಪಡ್ಕೊಂಡು ಆತ್ಮದಲ್ಲಿ ನಾವು ನೂತನವಾಗ್ತೀವಿ. ಆದರೆ ಈ ಪವಿತ್ರ ಆತ್ಮನ ಅನ್ಯೋನ್ಯತೆ ಇಲ್ಲದೆ, ಒಂದು ಫೆಲೋಶಿಪ್ ಇಲ್ಲದೆ ನಮ್ಮ ಕ್ರಿಸ್ತಿಯ ಜೀವನವನ್ನು ನಾವು ಮುಂದುವರಿಸ್ತಾ ಹೋಗುವಾಗ ಏನಾಗ್ತದೆ ಅಂದರೆ, ನಮ್ಮ ಅಂತರಂಗದಲ್ಲಿ ಅನೇಕ ರೀತಿಯ ಸಂಕಟಗಳು, ಸಮಸ್ಯೆಗಳು ಉಂಟಾಗಿ ನಮ್ಮ ವಿಶ್ವಾಸದ ಜೀವನವನ್ನು ಅದು ಕುಂಠಿತ ಮಾಡುತ್ತೆ. ವಿಶ್ವಾಸದ ಜೀವನವನ್ನು ಕುಂಠಿತ ಮಾಡುತ್ತೆ. ನಮ್ಮ ಆತ್ಮಿಕ ಜೀವನವನ್ನು ಅದು ಕೆಳಗೆ ತಗೊಂಡು ಬರುತ್ತೆ. ಯಾವುದು? ನಮ್ಮ ಮನಸ್ಸಿಗೆ ಆಗುವಂತಹ ಅನೇಕ ನೋವುಗಳು, ಆ ಸ್ಟ್ರಗಲ್, ಇನ್ನರ್ ಸ್ಟ್ರಗಲ್ ಇದೆಯಲ್ಲ ಅದು. ಈಗ ಇದನ್ನು ನಾವು ಜಯಿಸಲಿಕ್ಕೆ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಪರಿಶುದ್ಧ ಆತ್ಮನ ಅನ್ಯೋನ್ಯತೆ. ಅದಕ್ಕೇನು ಯೇಸು ಕ್ರಿಸ್ತರು ಪವಿತ್ರಾತ್ಮರನ್ನು ನಮಗೆ ಕೊಟ್ಟಿರೋದು, ನಮಗೊಬ್ಬರು ಸಹಾಯಕರನ್ನಾಗಿ. ನಮಗೆ ನಿತ್ಯವೂ ಪವಿತ್ರಾತ್ಮನ ಒಂದು ಅನ್ಯೋನ್ಯತೆ ತುಂಬ 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 ಮುಖ್ಯ. ಯಾವಾಗ ನಾವು ಈ ಹೋಲಿ ಸ್ಪಿರಿಟ್ ಅನ್ಯೋನ್ಯತೆ ಇಲ್ಲದೆ ಒಳಗಡೆ ಕ್ರೈಸ್ತರೆ, ಆದರೆ ಪರಿಶುದ್ಧಾತ್ಮನ ಅನ್ಯೋನ್ಯತೆಯಲ್ಲಿ ನಾವು ಜೀವಿಸೋದಿಲ್ಲ, ಆಗ ಏನಾಗ್ತದೆ ಅಂದರೆ ನಮಗೆ ಸಾಯುವ ಮಟ್ಟಕ್ಕೆ ಕೂಡ ನಾವು ಆಲೋಚನೆ ಮಾಡುವ ಸಾಧ್ಯತೆಗಳಿದೆ. ಈವನ್ ದೋ ಯು ಆರ್ ಬಾರ್ನ್ ಅಗೇನ್, ನೀವು ಹೊಸದಾಗಿ ಹುಟ್ಟಿದವರಾಗಿದ್ದರೂ ಕೂಡ ನೀವು ಕ್ರೈಸ್ತರೇ, ಆಯಿತಾ? ಈಗ ಹಳೇದು ಹೋಯ್ತೀಗ, ಆ ಸಾವಿನಿಂದ ಈಗ ಜೀವಕ್ಕೆ ಬಂದ್ರಿ, ಜೀವ ಪಡ್ಕೊಂಡ್ರಿ. ದೇವರ ಕರುಣೆಯಿಂದ, ಯೇಸು ಸ್ವಾಮಿಯ ಕೃಪೆಯಿಂದ, ನೀವಿಟ್ಟ ವಿಶ್ವಾಸದಿಂದ ಜೀವ ಪಡ್ಕೊಂಡ್ರಿ. ಪಡ್ಕೊಂಡ ನಂತರ ಹೇಳ್ತಾ ಇರೋದು ನಾನು. ಪಡ್ಕೊಳ್ದೇ ಇದ್ದವ್ರು ಪಡ್ಕೋಬೇಕು. ಪಡ್ಕೊಂಡ ನಂತರ
ಎಲ್ಲ ಸರಿ ಹೋಗುತ್ತಾ ಕೇಳಿದರೆ, ನಿಜ ಹೇಳ್ತೀನಿ, ನಮ್ಮ ಮನಸ್ಸಲ್ಲಿ ನಮ್ಮ ಜೀವಿತದಲ್ಲಿ ಏನೂ ಸರಿ ಹೋಗಲ್ಲ. ಹೋಗಬೇಕಾದ್ರೆ ನಾವು ಹೋರಾಟ ಮಾಡಬೇಕು. ಏನು ಮಾಡಬೇಕು? ಹೋರಾಟ ಇದೆ, ಆತ್ಮಿಕ ಹೋರಾಟ, ಎ ಸ್ಪಿರಿಚುವಲ್ ವಾರ್ ಅಂತ ಹೇಳ್ತೀವಿ. ಆತ್ಮಿಕವಾದ ಒಂದು ಹೋರಾಟ ಇದು ನಡೆಯೋದು ಎಲ್ಲಿ ಕೇಳಿದರೆ, ದಿಸ್ ವಿಲ್ ನಾಟ್ ಹ್ಯಾಪನ್ ಇನ್ ಅವರ್ ಬಾಡಿ ಆರ್ ಅವರ್ ಸ್ಪಿರಿಟ್, ದಿಸ್ ಹ್ಯಾಪನ್ ಇನ್ ಅವರ್ ಮೈಂಡ್, ಇನ್ ಅವರ್ ಸೋಲ್ ಅಂತ ಹೇಳ್ತೀವಿ. ನಮ್ಮ ಪ್ರಾಣದಲ್ಲಿ, ನಮ್ಮ ಮನಸ್ಸಿನಲ್ಲಿ ಈ ಒಂದು ಆತ್ಮಿಕ ಹೋರಾಟ ನಡೆಯುತ್ತೆ. ಇಲ್ಲಿ ನಾವು ಜಯಿಸದೇ ಇದ್ದರೆ, ಜಯಿಸಲಿಕ್ಕೆ ಪರಿಶುದ್ಧಾತ್ಮನ ಅನ್ಯೂನ್ಯತೆ ಬೇಕು. ಇಲ್ಲಿ ನಾವು ಜಯಿಸದೇ ಇದ್ದರೆ, ಈವನ್ ದೋ ವಿ ಆರ್ ಬಾರ್ನ್ ಅಗೇನ್, ನಾವು ಹೊಸದಾಗಿ ಹುಟ್ಟಿದ್ರೂ ಕೂಡ, ಈವನ್ ದೋ ವಿ ಹ್ಯಾವ್ ಹೋಲಿ ಸ್ಪಿರಿಟ್, ನಮ್ಮೊಳಗಡೆ ಪರಿಶುದ್ಧಾತ್ಮರಿದ್ದರೂ ಕೂಡ ಕೆಲವೊಮ್ಮೆ ಸೂಯಿಸೈಡಲ್ ಟೆಂಡೆನ್ಸಿ, ಆತ್ಮಹತ್ಯಾ ಚಿಂತೆ ನಮ್ಮ ಮನಸ್ಸೊಳಗಡೆ ಬಂದು ಆತ್ಮಹತ್ಯೆ ಮಾಡಿಕೊಳ್ಳುವ ಸಾಧ್ಯತೆಗಳು ಕೂಡ ಇದೆ. ಕ್ರೈಸ್ತರಾದ ಮೇಲೂ ಕೂಡ ನಾನು ಹೇಳ್ತಾ ಇರೋದು. ಮಾತ್ರವಲ್ಲ, ನಾವು ಡಿಪ್ರೆಷನ್ಗೆ ಹೋಗೋ ಸಾಧ್ಯತೆ ಕೂಡ ಇದೆ. ಮಾತ್ರವಲ್ಲ, ಪಾಪ ಜೀವನಕ್ಕೆ ಬಿದ್ದು ಹೋಗೋ ಸಾಧ್ಯತೆಗಳು ಕೂಡ ಇದೆ. ಆದ್ದರಿಂದ ನಾವು ಒಮ್ಮೆ ಹೊಸದಾಗಿ ಹುಟ್ಟಿ ಆದ ನಂತರ ನಾವು ಅದನ್ನು ರೋಮನರಿಗೆ ಬರೆದ ಪತ್ರಿಕೆ ಇದೆಯಲ್ವಾ, ಲೆಟರ್ ಟು ರೋಮನ್ಸ್, ಸಂತ ಪೌಲರು ರೋಮನರಿಗೆ ಬರೆದ ಪತ್ರಿಕೆ, ಅದನ್ನು ಸ್ಟಡಿ ಮಾಡ್ತಾ ಹೀಗೆ ಬರುವಾಗ ಒಂದು ಅಧ್ಯಾಯಕ್ಕೆ ಬಂದು ಪೌಲರು ನಿಲ್ತಾರೆ. 12ನೇ ಅಧ್ಯಾಯ. ಪ್ರಾರಂಭದಿಂದ ಮನುಷ್ಯನ ದುರವಸ್ಥೆ ಹೇಗಿತ್ತೆ, ಮನುಷ್ಯನ ದುರವಸ್ಥೆ ಅಂತ ಹೇಳ್ತಾ ಬರ್ತಾರೆ. ಅದಾದ ನಂತರ ಅದಕ್ಕೆ ಪರಿಹಾರ ಏನು, ದೇವರಿಂದ ಬರುವ ಪರಿಹಾರ ಏನು, ಅದನ್ನು ಮನುಷ್ಯ ಹೇಗೆ ಪಡ್ಕೊಳ್ಳಿಕ್ಕಾಗುತ್ತೆ, ಅದಾದ ನಂತರ ಪವಿತ್ರಾತ್ಮನ ಸಹಾಯ, ಮತ್ತು ಹಾಗೆ ಮುಂದುವರೆದವರು ಹೇಳುವಾಗ, ಈಗ ನಾವು ರಕ್ಷಣೆ ಹೊಂದಿಕೊಂಡಿದ್ದೀವಿ, ಹೊಂದಿಕೊಂಡಾದ್ಮೇಲೆ ಕೂಡ ನಾವು ನಮ್ಮ ದಾರಿಯಲ್ಲಿ ಹೋಗೋ ಸಾಧ್ಯತೆ ಇದೆ. ದೇವರ ದಾರಿ ನಮಗೆ ಅಷ್ಟು ಸುಲಭಕ್ಕೆ ಕಾಣಿಸೋದಿಲ್ಲ. ನಾವು ಮಾಡಬೇಕಾದ ಕಾರ್ಯ ಅಲ್ಲಿ ಹೇಳ್ತಾರೆ, ಬಿ ನಾಟ್ ಕನ್ಫಾರ್ಮ್ಡ್ ಟು ದಿಸ್ ವರ್ಲ್ಡ್ ಬಟ್ ಹ್ಯಾವ್ ಎ ರಿನ್ಯೂವಲ್ ಆಫ್ ಮೈಂಡ್. ನೀವು ಮನಸ್ಸನ್ನು ನವೀಕರಿಸ್ಕೊಳ್ಬೇಕು. ರೋಮ 12:1-2 ಹೇಳ್ತಾರೆ, ಇಹಲೋಕದ ಆಚಾರ ವಿಚಾರಗಳಿಗೆ ಮಾರು ಹೋಗದೆ ಬದಲಿಗೆ ಮಾನಸಾಂತರಗೊಂಡು ನೂತನ ಜೀವಿಗಳಾಗಿ ಬಾಳಿರಿ. ನೂತನ ಜೀವಿಗಳಾಗಿ ಬಾಳಿರಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಎಲ್ರಿಗೂ ಅಲ್ಲ ಹೇಳ್ತಾ ಇರೋದು, ದೋಸ್ ಹೂ ಆರ್ ಬಾರ್ನ್ ಅಗೇನ್, ಹೊಸದಾಗಿ ಹುಟ್ಟಿದ ನಂತರ ಅಥವಾ ಪವಿತ್ರಾತ್ಮನನ್ನು ಸ್ವೀಕಾರ ಮಾಡಿದ ನಂತರ ಅಥವಾ ನಿಜವಾಗಲೂ ದೇವರ ವಾಕ್ಯದ ಪ್ರಕಾರ ಕ್ರೈಸ್ತರಾದ ನಂತರ ನಾವೇನು ಮಾಡಬೇಕೀಗ? ನಾವು ಮಾಡಬೇಕಾಗೋದು ಮನಸ್ಸನ್ನು ನವೀಕರಿಸ್ಕೋಬೇಕು. ಸುಮ್ಮನೆ ಪ್ರಾರ್ಥನೆ ಮಾಡ್ತಾ ಕೂತ್ಕೊಂಡ್ರೆ ಕೆಲಸ ಆಗಲ್ಲ. ಸುಮ್ಮನೆ ಬೈಬಲ್ ಓದ್ತಾ ಕೂತ್ಕೊಳ್ಳೋದು ಅಲ್ಲ ಕೆಲಸ. ಅಲ್ಲಿ ಇಲ್ಲಿ ಪ್ರೇಯರಿಗೆ ಹೋಗಿ ಬರ್ತಾ ಇರೋದು ಅಲ್ಲ ಕೆಲಸ. ಯು ನೀಡ್ ಟು ರಿನೀವ್ ಯುವರ್ ಮೈಂಡ್. ನಮ್ಮ ಮನಸ್ಸನ್ನು ನಾವು ನವೀಕರಣ ಮಾಡ್ಕೋಬೇಕು. ವಿ ನೀಡ್ ಟು ವರ್ಕ್ ಆನ್ ಅವರ್ ಓಲ್ಡ್ ಮೈಂಡ್ ಸೆಟ್. ನೋಡಿ, ನಾವು ದೇವರ ಶುಭವಾರ್ತೆಯನ್ನು ಆಲಿಸಿ ಹೊಸದಾಗಿ ಹುಟ್ಟಿದ ನಂತರ ನಮ್ಮ ಮೈಂಡ್ ಹಳೆದೇ ಇರುತ್ತೆ. ನಮ್ಮ ಮೈಂಡ್ ಹಳೆದೇ ಇರೋದ್ರಿಂದ, ಮೈಂಡ್ ಸೆಟ್ ಹಳೆದೇ ಇರೋದ್ರಿಂದ ನಮ್ಮ ಸ್ವಭಾವಗಳು ಹಳೆದೇ ಇರುತ್ತೆ. ಸ್ವಭಾವಗಳಲ್ಲಿ ಒಂದೇ ದಿನ ವ್ಯತ್ಯಾಸ ಬರೋದಿಲ್ಲ. ಒಂದೇ ಶಾಟ್ಗೆ ನಮ್ಮ ಸ್ವಭಾವಗಳು ಚೇಂಜ್ ಆಗೋದಿಲ್ಲ. ಚೇಂಜ್ ಅಂದರೆ ಯಾವ ರೀತಿ ಚೇಂಜ್ ಆಗಬೇಕು ಅಂತ ನೀವು ಕೇಳೋದಾದರೆ ಅದಕ್ಕೆ ಇಷ್ಟೇ ಆನ್ಸರ್, ಯೇಸುವಿನಂತೆ ಚೇಂಜ್ ಆಗಬೇಕು. ನಮ್ಮ ಸ್ವಭಾವಗಳಲ್ಲಿ, ನಮ್ಮ ಆಲೋಚನೆಯಲ್ಲಿ, ನಮ್ಮ ಬಿಹೇವಿಯರ್, ನಮ್ಮ ನಡವಳಿಕೆಯಲ್ಲಿ ನಾವು ಯಾವ ಮಟ್ಟಕ್ಕೆ ಚೇಂಜ್ ಆಗಬೇಕು ಅಂತ ದೇವರೊಂದು ಟಾರ್ಗೆಟ್ ಕೊಟ್ಟಿದ್ದಾರೆ ಅಂದರೆ, ಜೀಸಸ್ ಕ್ರೈಸ್ಟ್ ಈಸ್ ಅವರ್ ಟಾರ್ಗೆಟ್. ಯೇಸುವನ್ನು ಹೋಲುವ ಹಾಗೆ ನಾವು ಬದುಕಬೇಕೀಗ ಈ ಭೂಮಿಯಲ್ಲಿ. ದಟ್ ಈಸ್ ಅವರ್ ಟಾರ್ಗೆಟ್. ನಮ್ಮ ಸ್ಟ್ರಗಲ್ ಏನು ಅಂದರೆ ಅದೇ ನಮ್ಮ ಸ್ಟ್ರಗಲ್. ಅವರಂತೆ ಆಗಲಿಕ್ಕೆ ನಮ್ಮ ಈ ಇಹಲೋಕದ ಈ ಪ್ರಯತ್ನ, ಇದು ನಮ್ಮ ಸ್ವಂತ ಬಲದಿಂದ ಆಗೋದಿಲ್ಲ, ಪರಿಶುದ್ಧಾತ್ಮನ ಸಹಾಯದಿಂದ ಆಗುತ್ತೆ. ಇದಾಗೋದೆಲ್ಲ ಎಲ್ಲಿ ಅಂದರೆ ನಮ್ಮ ಮೈಂಡಲ್ಲಿ ಆಗಬೇಕಿದೆ. ಇದಕ್ಕೆ ಯಾರು ನಾವು ತಯಾರಿಲ್ಲ ಅಷ್ಟೊಂದು. ನಾವು ಶುಭ ಸಂದೇಶ ಆಲಿಸ್ತೀವಿ, ನಮ್ಮ ದುರವಸ್ಥೆಯಿಂದ ಹೊರಗೆ ಬರ್ತೀವಿ, ಆಮೇಲೆ ನಮಗೆ ಸಂತೋಷವಾಗಿ ಕೈ ತಟ್ಕೊಂಡು ಹಾಡ್ತಾ ಹೋಗ್ಬೇಕಷ್ಟೇ. ನೋಡಿ,
ಅದು ಒಳ್ಳೆಯದೇ, ನಾವು ಆಸೆ ಪಡೋದು ಅದೇ. ಆದರೆ ದೇವರು ಆಸೆ ಪಡೋದೇನು ಗೊತ್ತಾ? ನಾವು ಒಬ್ಬೊಬ್ಬರು ಪುತ್ರನ ಅನುರೂಪಿಗಳಾಗಬೇಕು. ಗಾಡ್ ವಾಂಟ್ಸ್ ಯು ಆ್ಯಂಡ್ ಮೀ ಟು ಬಿ ಲೈಕ್ ಜೀಸಸ್. ಯೇಸುವಿನ ಹಾಗೆ ಆಗಬೇಕು. ಇದು ದೇವರು ನಮ್ಮಿಂದ ಬಯಸುವಂಥದ್ದು. ಯೇಸುವಿನ ಹಾಗೆ ಆಗಬೇಕು ಅಂದರೆ ಏನು ರಿಪೇರಿ ಆಗಬೇಕು? ನಮ್ಮ ಮನಸ್ಸು ರಿಪೇರಿ ಆಗಬೇಕು. ಈಗ ಹೊಸದಾಗಿ ಹುಟ್ಟಿದ ಒಬ್ಬ ಕ್ರೈಸ್ತ ವಿಶ್ವಾಸಿಯನ್ನು ಸೈತಾನ ಅಟ್ಯಾಕ್ ಮಾಡೋದಾದರೆ, ಅಟ್ಯಾಕ್ ಮಾಡೋದು ಬಾಡಿ ಮತ್ತು ಮೈಂಡನ್ನು ಅಟ್ಯಾಕ್ ಮಾಡ್ಬೋದು, ಸ್ಪಿರಿಟ್ನ ಅಟ್ಯಾಕ್ ಮಾಡಲಿಕ್ಕೆ ಆಗೋದಿಲ್ಲ. ಆತ್ಮವನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ, ಹಾಳು ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಆತ್ಮಕ್ಕೆ ರಕ್ಷಣೆ ಆಗಿದೆ, ಸೀಲ್ಡ್ ಬೈ ದ ಹೋಲಿ ಸ್ಪಿರಿಟ್. ಆದರೆ ಮೈಂಡ್ ಸೀಲ್ಡ್ ಅಲ್ಲ, ಇಟ್ ಈಸ್ ಓಪನ್. ಈಗ ಇದಕ್ಕೆ ನಾವು ವರ್ಕ್ ಮಾಡಬೇಕು. ಇದು ತನ್ನಷ್ಟಕ್ಕೆ ತಾನೇ ಆಟೋಮೆಟಿಕ್ ಆಗಿ ನಾವು ಯೇಸು ಥರ ಆಗ್ತೀವ ಕೇಳಿದರೆ ಖಂಡಿತವಾಗ್ಲೂ ನೀನು ಸಾಯೋ ತನಕ ಇದ್ದರೂ ಆಗೋದಿಲ್ಲ. ಇಲ್ಲಿ ಈ ಟಾರ್ಗೆಟ್ ಇಟ್ಕೊಂಡು ವರ್ಕ್ ಮಾಡಬೇಕು. ದಿಸ್ ಈಸ್ ಯುವರ್ ಟಾರ್ಗೆಟ್. ಕೆಲವರು ವರ್ಕೌಟ್ ಮಾಡ್ತಾರಲ್ವ, ನಾನು ಅವ್ರ ಥರ ಆಗಬೇಕು, ನಾನು ಇವ್ರ ಥರ ಆಗಬೇಕು, ನಾನು ಅಚೀವ್ಮೆಂಟ್ ಮಾಡಬೇಕು. ಸೊ ಪೀಪಲ್ ವಿಲ್ ವರ್ಕೌಟ್ ಆನ್ ಇಟ್. ಸೊ ವಾಟ್ ಈಸ್ ಯುವರ್ ವರ್ಕೌಟ್ ಆ್ಯಸ್ ಎ ಕ್ರಿಶ್ಚಿಯನ್? ಕ್ರೈಸ್ತ ವಿಶ್ವಾಸಿಯಾಗಿ ಆದ ನಂತರ ನಿನ್ನ ವರ್ಕೌಟ್ ಏನು? ನಾನು ಕ್ರಿಸ್ತ ಯೇಸುವಿನಂತೆ ಆಗಬೇಕು ಅನ್ನೋದೇ ವರ್ಕೌಟ್. ಪ್ರತಿಯೊಬ್ಬರು, ನಾವೆಲ್ಲರೂ ಕೂಡ. ಈಗ ನಾವು ಆ ವರ್ಕೌಟ್ ಮಾಡದೆ ಸುಮ್ಮನೆ ಇಗ್ನೋರೆಂಟಾಗಿ ಇದ್ದುಬಿಟ್ರೆ, ಓಕೆ, ನಾವು ಒಂದು ರೀತಿ ಸೋಂಬೇರಿಗಳಾಗಿದ್ದು ಬಿಟ್ಟರೆ ಆತ್ಮಿಕ ಜೀವಿತದಲ್ಲಿ ಖಂಡಿತವಾಗಲೂ ಆ ವಾಕ್ಯ ಹೇಳುತ್ತಲ್ವಾ, ಮುಂದೆ ಓದಿ. ಆಗ ನೀವು ದೇವರ ಚಿತ್ತಾನುಸಾರ, ಯಾವಾಗ ನೀವು ಇಹಲೋಕದ ಆಚಾರ ವಿಚಾರಗಳಿಗೆ ಮಾರು ಹೋಗದೆ ಮಾನಸಾಂತರಗೊಂಡು ನೂತನ ಸೃಷ್ಟಿಗಳಾಗುತ್ತಾ ಬದುಕುವಾಗ, ಆಗ ನೀವು ದೇವರ ಚಿತ್ತಾನುಸಾರ, ದೇರ್ ಕಮ್ಸ್ ದ ವಿಲ್ ಆಫ್ ಗಾಡ್. ದೇವರ ಚಿತ್ತ ಅಲ್ಲಿ ಬರುತ್ತೆ, ಕನೆಕ್ಟ್ ಆಗುತ್ತೆ. ದೇವರ ಚಿತ್ತಾನುಸಾರ ಯಾವುದು ಉನ್ನತವಾದದ್ದು, ಯಾವುದು ಉತ್ತಮವಾದದ್ದು, ಯಾವುದು ಉತ್ತಮವಾದದ್ದು, ಯಾವುದು ಉನ್ನತವಾದದ್ದು, ಯಾವುದು ಉನ್ನತವಾದದ್ದು, ಯಾವುದು ಉತ್ಕೃಷ್ಟವಾದದ್ದು ಎಂಬುದನ್ನು ಅರಿತುಕೊಳ್ಳುವಿರಿ. ಎಂಬುದನ್ನು ನೀವು ಯು ವಿಲ್ ಬಿ ಏಬಲ್ ಟು ಡಿಸರ್ನ್ ದ ವಿಲ್ ಆಫ್ ಗಾಡ್ ಓನ್ಲಿ ವೆನ್ ಯು ರಿನೀವ್ ಯುವರ್ ಮೈಂಡ್ ಕಂಟಿನ್ಯೂಸ್ಲಿ. ಅರ್ಥ ಆಗ್ತಿದೆಯಾ? ಮನಸ್ಸು ನವೀಕರಣ ಆಗದೇ ಇದ್ದರೆ ದೇವರ ಚಿತ್ತ ಅರ್ಥ ಆಗಲ್ಲ. ಗಾಡ್ ಹ್ಯಾಸ್ ಗುಡ್ ಪ್ಲ್ಯಾನ್ಸ್ ಫಾರ್ ಯು. ದೇವರಿಗೆ ನಿನ್ನ ಕುರಿತಾಗಿ ಒಳ್ಳೆಯ ಯೋಜನೆಗಳಿದೆ, ಅದಲ್ಲಿ ಇದೆ. ಈಗ ದೇವರ ಯೋಜನೆಗೆ ನೀನು ಕನೆಕ್ಟ್ ಆಗಬೇಕಾದ್ರೆ ದೇವರು ತಂದುಬಿಟ್ಟು ಕನೆಕ್ಟ್ ಮಾಡಿಸಲ್ಲ. ಯು ಹ್ಯಾವ್ ಟು ಗೋ ಆ್ಯಂಡ್ ಕನೆಕ್ಟ್ ಟು ದ ಪ್ಲ್ಯಾನ್ ಆಫ್ ಗಾಡ್. ಇಟ್ ಈಸ್ ಆಲ್ರೆಡಿ ದೇರ್. ದೇವರಿಲ್ಲಿ ರೆಡಿ ಮಾಡಿ ಇಟ್ಟಿದ್ದಾರೆ, ಪ್ರಿಪೇರ್ ಮಾಡಿ ಇಟ್ಟಿದ್ದಾರೆ. ಈಗ ದೇವರು ಪ್ರಿಪೇರ್ ಮಾಡಿ ಸಿದ್ಧಪಡಿಸಿ ಇಟ್ಟಿರುವ ದೇವರ ಯೋಜನೆಗೆ ನೀನು ಹೋಗಿ ಕನೆಕ್ಟ್ ಆಗಬೇಕು. ನೀನು ಕನೆಕ್ಟ್ ಆಗಬೇಕಾದ್ರೆ ನೀನು ಸುಮ್ಮನೆ ನಾನು ಕ್ರಿಶ್ಚಿಯನ್ ಆದೆ, ಪವಿತ್ರಾತ್ಮನ ಪಡ್ಕೊಂಡೆ ಸಾಕಪ್ಪ ಅಂತ ಮನೆ ಚರ್ಚು ಅಂತ ಓಡಾಡ್ತಾ ಇದ್ದರೆ ಏನೂ ಕೆಲಸ ಆಗೋದಿಲ್ಲ. ಇದಕ್ಕೆ ಕೆಲಸ ಕೊಡಬೇಕು. ಕೆಲಸದ ಟಾರ್ಗೆಟ್ ಇಷ್ಟೇ. ಏನಂತ ಕೆಲಸ ಕೊಡಬೇಕು ಕೇಳಿದ್ರೆ, ಟು ಬಿಕಮ್ ಲೈಕ್ ಜೀಸಸ್. ನಾನು ಯೇಸುವಿನ ಥರ ಆಗಬೇಕು, ಇಷ್ಟೇ ಟಾರ್ಗೆಟ್, ಬೇರೆ ಏನೂ ಇಲ್ಲ. 100 ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಓನ್ಲಿ ಒನ್ ಥಾಟ್, ಐ ವಾಂಟ್ ಟು ಬಿಕಮ್ ಲೈಕ್ ಜೀಸಸ್. ಎವ್ರಿ ಡೇ, ಪ್ರತಿದಿನ ಇದೇ ನಮ್ಮ ಕೆಲಸ. ವರ್ಕೌಟ್ ಮಾಡಬೇಕು. ಏನಾಗಲಿಕ್ಕೆ? ಅವನ ಥರ ಪ್ರಾರ್ಥನೆ ಮಾಡಬೇಕು, ನಾನು ಅವಳ ಥರ ಪ್ರಾರ್ಥನೆ ಮಾಡಬೇಕು, ಅವ್ರ ಥರ ಪ್ರಬೋಧನೆ ಮಾಡಬೇಕು, ಅವ್ರ ಥರ ಪ್ರೇಯರ್ ಗ್ರೂಪ್ ಲೀಡ್ ಮಾಡಬೇಕು. ಇದೆಲ್ಲ ನಮ್ಮ ಟಾರ್ಗೆಟ್. ಯೇಸುವಿನಂತೆ ಆಗಬೇಕು. ಟು ಬಿ ಲೈಕ್ ಜೀಸಸ್. ಯೇಸುವಿನ ಥರ ಆಗೋದಂದರೆ ಯೇಸು ಬೋಧನೆ ಮಾಡಿದ ಥರ ಬೋಧನೆ ಮಾಡಬೇಕು, ಯೇಸು ದೆವ್ವ ಓಡಿಸಿದ ಥರ ದೆವ್ವ ಓಡಿಸ್ಬೇಕು, ಯೇಸು ನೀರಿನ ಮೇಲೆ ನಡೆದ ಥರ ನಾವು ನಡಿಬೇಕು, ಆ ಥರ ಅಲ್ಲ ಹೇಳ್ತಾ ಇರೋದು. ಟು ಬಿ ಲೈಕ್ ಜೀಸಸ್ ಅಂದರೆ ಇನ್ ಕ್ಯಾರೆಕ್ಟರ್, ಸ್ವಭಾವದಲ್ಲಿ, ಸ್ವಭಾವಿಗಳು. ಪೌಲರು ಹೇಳ್ತಾರಲ್ವ, ನಾವು ಕ್ರಿಸ್ತ ಯೇಸುವಿನ ಮನೋಭಾವನೆ ಉಳ್ಳವರು. we must have the mind of Christ. We need to renew our mind, keeping the target Jesus Christ. Jesus Christ is our target. So we must reach into that target. As you renew your mind, you should
ರೀಚ್ ವೇರ್? ಯು ಶುಡ್ ರೀಚ್ ಟು ದ ಮೈಂಡ್ ಆಫ್ ಕ್ರೈಸ್ಟ್. ಕ್ರಿಸ್ತ ಯೇಸುವಿನ ಮನೋಭಾವನೆ ನನ್ನ ಒಳಗಡೆ ಬರಬೇಕು. ದಟ್ ಈಸ್ ದ ಟಾರ್ಗೆಟ್. ಈಗ ನಾವು ಹೊಸ್ದಾಗಿ ಹುಟ್ಟಿದ ಮೇಲೆ ನಮ್ಮ ಮನೋಭಾವನೆ ನಮ್ಮದೇ ಇರುತ್ತೆ, ಅದು ಚೇಂಜ್ ಆಗಲ್ಲ. ಅರ್ಥ ಆಗ್ತಿದೆಯಾ? ಅದು ಆವಾಗಲೇ ನಮಗೆ ಡೌಟ್ ಬರೋದು, ನಾನೀಗ ಹೊಸ್ದಾಗಿ ಹುಟ್ಟಿದ್ದೀನೋ ಇಲ್ವೋ, ಪವಿತ್ರಾತ್ಮರು ನನ್ನಲ್ಲಿ ಬಂದಿದ್ದಾರೋ ಇಲ್ವೋ, ವಿಶ್ವಾಸದ ಮುಖಾಂತರ ನೀನು ಪರಿಶುದ್ಧಾತ್ಮನನ್ನು ಹೊಂದ್ಕೊಂಡಿದ್ದೆ ಆದರೆ ಖಂಡಿತ ಅವ್ರು ನಿನ್ನ ಒಳಗಡೆ ಇರ್ತಾರೆ. ದೇರ್ ಇಸ್ ನೋ ಡೌಟ್. ಅದಕ್ಕೆ ಆಧಾರ ದೇವರ ವಾಕ್ಯ, ನಿನ್ನ ಫೀಲಿಂಗ್ ಅಲ್ಲ ಆಧಾರ, ದೇವರ ವಾಕ್ಯ ಆಧಾರ. ಓಕೆ, ಸೊ ಅದಾದ ನಂತರ ವಾಟ್ ಈಸ್ ನೆಕ್ಸ್ಟ್? ಈಗ ಒಳಗಡೆ ಇರ್ತಕ್ಕಂಥ ದೇವರ ಆತ್ಮ ನನ್ನಲ್ಲಿ ಫೀಲ್ ಆಗದೆ ನನಗೆ ಆ ಯೇಸುನ ಪ್ರೀತಿ ಮಾಡಲಿಕ್ಕೆ ಆಗೋದಿಲ್ಲ. ಯು ಕೆನಾಟ್ ಲವ್ ಗಾಡ್. ಓಕೆ, ನನ್ನ ಒಳಗಡೆ ಇರ್ತಕ್ಕಂಥ ಪರಿಶುದ್ಧಾತ್ಮನ ಮುಖಾಂತರ ದೇವರ ಪ್ರೀತಿ ನನಗೆ ಫೀಲ್ ಆಗಬೇಕು. ಐ ನೀಡ್ ಟು ಎಕ್ಸ್ಪೀರಿಯನ್ಸ್ ಜೀಸಸ್ ಇನ್ ಮೈ ಮೈಂಡ್. ನನ್ನ ಮನಸ್ಸಿನಲ್ಲಿ ಯೇಸುವಿನ ಅನುಭವ ಆಗಬೇಕು. ಮೈಂಡಲ್ಲಿ ಯೇಸುವಿನ ಅನುಭವ ಆದಾಗ ಏನಾಗುತ್ತೆ? ನನ್ನ ಕ್ಯಾರೆಕ್ಟರ್ ಚೇಂಜ್ ಆಗುತ್ತೆ, ಸ್ವಭಾವ ಚೇಂಜ್ ಆಗುತ್ತೆ, ನನ್ನಲ್ಲಿರೋ ಭಯ ಹೋಗುತ್ತೆ, ನಿರಾಶೆಗಳು ಹೋಗುತ್ತೆ, ಕೋಪ ಸ್ವಭಾವ ಹೋಗುತ್ತೆ, ಕೆಟ್ಟ ಚಟಗಳು ಹೋಗುತ್ತೆ, ಕೀಳರಿಮೆ ಹೋಗುತ್ತೆ, ನಾಚಿಕೆ ಹೋಗುತ್ತೆ, ಎಲ್ಲ ಹೋಗುತ್ತೆ. ನನ್ನ ಒಳಗಡೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಏನು ನಾವೀಗ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಹೇಳ್ತೀವಲ್ವ, ಆ ಕಾನ್ಫಿಡೆನ್ಸ್ ಅಲ್ಲ, ಅಣ್ಣಂದರೆ ಕಾನ್ಫಿಡೆನ್ಸ್, ಕ್ರೈಸ್ಟ್ ಕಾನ್ಫಿಡೆನ್ಸ್. ದೇವರಿದ್ದಾರೆ, ಗಾಡ್ ಈಸ್ ದೇರ್, ದೇವರಿದ್ದಾರೆ, ದೇವರು ನೋಡ್ಕೊಳ್ತಾರೆ, ನಾನು ಒಂಟಿ ಅಲ್ಲ. ಇನ್ ಆಲ್ ಸರ್ಕಮ್ಸ್ಟ್ಯಾನ್ಸಸ್, ಎಲ್ಲ ಸಂದರ್ಭದಲ್ಲೂ ಅಥವಾ ಎಂಥ ಸಂದರ್ಭದಲ್ಲೂ ಕೂಡ ನಮ್ಮೊಳಗಡೆ ಈ ಒಂದು ಗಾಡ್ ಕಾನ್ಫಿಡೆನ್ಸ್ ನಮ್ಮೊಳಗಡೆ ಬರುತ್ತೆ. ಈಗ ಗಾಡ್ ಕಾನ್ಫಿಡೆನ್ಸ್ ಇರೋ ಥರ ಮಾತು ಬರುತ್ತೆ, ಅದರ ಒಳಗಡೆ ಕಾನ್ಫಿಡೆನ್ಸ್ ಇರೋದಿಲ್ಲ. ನಾವು ಹೇಳ್ತೀವಿ ಕೆಲವೊಂದು ಪರಿಸ್ಥಿತಿಗಳು ಬಂದಾಗ ದೇವರಿದ್ದಾರೆ ಬಿಡು ಅಂತ ಜನರ ಮುಂದೆ ಹೇಳ್ತೀವಿ, ಮೂಲಲ್ಲಿ ಕೂತ್ಕೊಂಡು ಹೇಳ್ತೀವಿ. ಸೊ ಹೇಳೋ ಡೈಲಾಗ್ ಏನೋ ಹೊಡೆದ್ಬಿಡ್ತೀವಿ, ಯಾಕಂದ್ರೆ ನಾವು ಕರಿಸ್ಮ್ಯಾಟಿಕಲ್ಲಿದ್ದೀವಲ್ವಾ, ಪ್ರೇಯರ್ ಗ್ರೂಪಲ್ಲಿದ್ದೀವಲ್ವಾ. ಸೊ ನಾವೇನು ಮಾಡ್ತೀವಿ, ಅದರಿಂದ ನಮಗೆ ಭಯ ಇಲ್ಲ, ನಮಗೆ ಯಾರಿದ್ದಾರೆ, ನಮಗೆ ದೇವರಿದ್ದಾರೆ, ಗಾಡ್ ಈಸ್ ಅವರ್ ಸ್ಟ್ರೆಂತ್. ಇದೆಲ್ಲ ಬೋಧನೆ ಮಾಡಲಿಕ್ಕೆ ತುಂಬ ಒಳ್ಳೆಯದು, ಒಳ್ಳೆ ವರ್ಡ್ಸೇ, ಆದರೆ ಹೇಳಲಿಕ್ಕೂ ಅಷ್ಟೇ. ಆದರೆ ಈ ಒಳಗಡೆ ಬರೋದಿಲ್ಲ. ಸೊ ಆ್ಯಸ್ ಯು ರಿನೀವ್ ಯುವರ್ ಮೈಂಡ್, ನಮ್ಮ ಒಳಗಡೆ ಕಾನ್ಫಿಡೆನ್ಸ್ ಬರುತ್ತೆ. ನೀವು ಬಾಯಲ್ಲಿ ಹೇಳ್ತಿರೋ ಬಿಡ್ತಿರೋ ದಟ್ ಈಸ್ ಸೆಕೆಂಡ್ರಿ, ಬಟ್ ಯು ವಿಲ್ ಹ್ಯಾವ್ ಎ ಇನ್ನರ್ ಕಾನ್ಫಿಡೆನ್ಸ್. ನಿಮ್ಮ ಒಳಗಡೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ದಟ್ ಈಸ್ ಯುವರ್ ಸ್ಟ್ರೆಂತ್. ಅದು ನಿಮಗೆ ಬಲ ಕೊಡುತ್ತೆ. ಈಗ ನಮಗೆ ಡೈಲಾಗ್ ಪರ್ಪಸ್ ಹೇಳ್ತೀವಿ, ದೇವರಿದ್ದಾರೆ, ಅವ್ರು ನಮ್ಮ ತಂದೆ, ಅವರೆಲ್ಲ ನೋಡ್ಕೊಳ್ತಾರೆ, ನಾನು ಅನಾಥನಲ್ಲ, ನಾನು ಒಂಟಿ ಅಲ್ಲ, ಎಲ್ಲ ಹೇಳ್ತೀವಿ. ಆದರೂ ಕುತ್ಕೊಂಡು ಬೇಜಾರು ಮಾಡ್ಕೊಳ್ತೀವಿ. ಆದರೂ ಅಂತೆಲ್ಲ ಹೇಳ್ತೀವಿ. ಆದರೆ ಆ್ಯಸ್ ಯು ರಿನೀವ್ ಯುವರ್ ಮೈಂಡ್, ಇದು ಆಟೋಮೆಟಿಕ್ಕಾಗಿ ಆಗುವಂಥದ್ದಲ್ಲ. ನಾವು ನಮ್ಮ ಮನಸ್ಸನ್ನು ನವೀಕರಿಸ್ಕೊಳ್ತಾ ಹೋಗುವಾಗ, ಮನಸ್ಸಿನ ನವೀಕರಣ ತುಂಬ ಮುಖ್ಯ. ನವೀಕರಣ ಹೇಗಾಗುತ್ತೆ? ನವೀಕರಣ ದೇವರ ಮತ್ತು ಯೇಸು ಕ್ರಿಸ್ತನ ಕುರಿತಾದ ಜ್ಞಾನದಿಂದ ನವೀಕರಣ ಆಗುತ್ತೆ. ಓಕೆ, ನಾಲೆಡ್ಜ್ ಆಫ್ ಗಾಡ್ ಆ್ಯಂಡ್ ನಾಲೆಡ್ಜ್ ಆಫ್ ಜೀಸಸ್ ಕ್ರೈಸ್ಟ್ ವಿಲ್ ಹೆಲ್ಪ್ ಅಸ್ ಟು ರಿನೀವ್ ಅವರ್ ಮೈಂಡ್ ಇನ್ ಟು ದ ಇಮೇಜ್ ಆಫ್ ಜೀಸಸ್ ಕ್ರೈಸ್ಟ್. ದೇವರ ಮತ್ತು ಯೇಸು ಕ್ರಿಸ್ತನ ಕುರಿತಾದ ಜ್ಞಾನ, ಅರಿವು, ಇದು ಹೇಗೆ ಸಿಗುತ್ತೆ? ಥ್ರೂ ದ ವರ್ಡ್ ಆಫ್ ಗಾಡ್, ಥ್ರೂ ದ ಟೀಚಿಂಗ್ಸ್ ಆಫ್ ಗಾಡ್ಸ್ ವರ್ಡ್. ದೇವರ ವಾಕ್ಯದ ಉಪದೇಶ ತುಂಬ ಮುಖ್ಯ. ಟೀಚಿಂಗ್ ಆಫ್ ಗಾಡ್ಸ್ ವರ್ಡ್, ದೇವರ ವಾಕ್ಯದ ಉಪದೇಶ, ವಾಕ್ಯೋಪದೇಶ ತುಂಬ ಮುಖ್ಯ. ಇವತ್ತು ನಮ್ಮ ಸಭೆಗಳಲ್ಲಿ ಅಥವಾ ಪ್ರೇಯರ್ ಗ್ರೂಪುಗಳಲ್ಲಿ ನವೀಕರಣ ಯಾಕಾಗ್ತಾ ಇಲ್ಲ ಅಂದರೆ, ತುಂಬ ಹಾಡಿದೆ, ಸ್ತೋತ್ರ ಇದೆ, ಎಲ್ಲ ಇದೆ, ಎಲ್ಲ ಒಳ್ಳೆಯದೇ, ಆದರೆ ಸರಿಯಾದ ವಾಕ್ಯೋಪದೇಶ ಇಲ್ಲ. ದೆರ್ ಈಸ್ ನೋ ಪ್ರಾಪರ್ ಸಾಲಿಡ್ ಟೀಚಿಂಗ್ಸ್ ಆಫ್ ಗಾಡ್ಸ್ ವರ್ಡ್, ಟೀಚಿಂಗ್ಸ್ ಆಫ್ ದ ಕಿಂಗ್ಡಮ್ ಆಫ್ ಗಾಡ್. ಸ್ವರ್ಗ ರಾಜ್ಯದ ಕುರಿತಾದ ಬೋಧನೆಗಳು ಇಲ್ಲದೇ ಇರೋದರಿಂದ ಮತ್ತು ನಾವು ಅಂಥ ಬೋಧನೆಗಳನ್ನು ಆಲಿಸದೇ ಇರೋದರಿಂದ ನಮ್ಮಲ್ಲಿ ಏನಾಗ್ತಾ ಇಲ್ಲ? ನವೀಕರಣ ಆಗ್ತಾ ಇಲ್ಲ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಇದು ತುಂಬ ಮುಖ್ಯ, ಆಯಿತಾ? ನೀವು ಎಷ್ಟು ಹೌ ಅನಾಯಿಂಟೆಡ್ ಯು ಆರ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನೀವೆಷ್ಟು ಅಭಿಷೇಕ ಇದೆ ನಿಮ್ಮ ಮೇಲೆ ಅನ್ನೋದು ಮುಖ್ಯ ಅಲ್ಲ, ನಿಮಗೆ ಎಷ್ಟು ನಾಲೆಡ್ಜ್ ಇದೆ ಅನ್ನೋದು ಮುಖ್ಯ. ನಾಲೆಡ್ಜ್ ಅಂತ ನಾನು ಹೇಳುವಾಗ ನಾಟ್ ದ ಹೆಡ್ ನಾಲೆಡ್ಜ್, ಬುದ್ಧಿ, ಈ ಅರಿವಿನಿಂದ ಲೋಕದ ಜ್ಞಾನ ಬರುತ್ತಲ್ವ, ಆ ನಾಲೆಡ್ಜ್ ಅಲ್ಲ. ಅಥವಾ ಬೈಬಲ್ ವಾಕ್ಯ, ಯಾವ ವಾಕ್ಯ ಎಲ್ಲಿದೆ,
ಯಾವ ಅಧ್ಯಾಯದಲ್ಲಿ ಏನಿದೆ ವಿವರಿಸುವಂಥ ಆ ನಾಲೆಡ್ಜ್ ಅಲ್ಲ, ಯೇಸು ಕ್ರಿಸ್ತನ ಕುರಿತಾದ ನಾಲೆಡ್ಜ್. ನಮ್ಮ ಒಳಗಡೆ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತಲ್ವ. ಈಗ ಫಾರ್ ಎಕ್ಸಾಂಪಲ್ ಒಂದು ನೀರು ಅಂತ ಇಟ್ಕೊಳ್ಳೋಣ, ನೀರು ಅಥವಾ ಒಂದು ಮಾವಿನ ಹಣ್ಣು, ಸೇಬು ಹಣ್ಣು, ವಾಟ್ ಎವರ್ ಯು ಟೇಕ್, ಅದರ ಕುರಿತಾಗಿ ಎರಡು ರೀತಿಯ ನಾಲೆಡ್ಜ್ ಇದೆ. ಒಂದು ಅದನ್ನು ತಿಂದು ಅಥವಾ ಕುಡಿದು ನಮಗೆ ಸಿಗುವ ಒಂದು ನಾಲೆಡ್ಜ್, ಇನ್ನೊಂದು ಅದರ ಕುರಿತು ಕೇಳಿ ನಮಗೆ ಸಿಗುವ ನಾಲೆಡ್ಜ್. ಅರ್ಥ ಆಗ್ತಿದೆಯಾ ನಿಮಗೆ? ಈಗ ಮಾವಿನ ಹಣ್ಣಿನ ಬಗ್ಗೆ ಕೇಳಿ ನಮಗೆ ಸಿಗುವ ಒಂದು ನಾಲೆಡ್ಜ್ ಇದೆ. ಮಾವಿನ ಹಣ್ಣು ತುಂಬ ಸಿಹಿಯಾಗಿರುತ್ತೆ, ಅದು ಈ ಥರ ಬಣ್ಣ ಇರುತ್ತೆ, ಅದರಲ್ಲಿ ಈ ಥರ ಪ್ರೋಟೀನ್ ಇರುತ್ತೆ, ಈ ಥರ ಪೋಷಕಾಂಶಗಳು ಅದರಲ್ಲಿರುತ್ತೆ, ಅದು ನಮ್ಮ ಹೆಲ್ತ್ಗೆ ಈ ರೀತಿಯಲ್ಲಿ ಅದು ಉಪಯೋಗ ಆಗಿದೆ, ಈ ರೀತಿ ತುಂಬ. ವಿ ನೋ A to Z ಅಬೌಟ್ ಮ್ಯಾಂಗೋ. ಮಾವಿನಕಾಯಿ ಅಥವಾ ಮಾವಿನ ಹಣ್ಣಿನ ಬಗ್ಗೆ ವಿ ನೋ A to Z ಎಲ್ಲ ಗೊತ್ತಿದೆ ನಮಗೆ. ಆದರೆ ಇನ್ನೊಬ್ಬನಿಗೆ ಅದರದ್ದು ABCD ಗೊತ್ತಿಲ್ಲ, ಆದರೆ ಎಲ್ಲೋ ಮಾವಿನ ಹಣ್ಣು ಸಿಕ್ತು, ತಗೊಂಡು ತಿಂತಾನೆ. ಈಗ ಈ ಇಬ್ಬರಲ್ಲಿ ಮಾವಿನ ಹಣ್ಣಿನ ಸರಿಯಾದ ಅರಿವಿರೋರು ಯಾರು? ತಿಂದವನು ಮಾತ್ರನೇ. ಅರ್ಥ ಆಗ್ತಿದೆಯಾ? ಅದೇ ರೀತಿಯಲ್ಲಿ ಯೇಸು ಬಗ್ಗೆ ಕೇಳಿದ ಅರಿವು ನಮಗೆಲ್ರಿಗೂ ಇದೆ. ನಾವೇ ಇವತ್ತು ಬೇಕಾದರೆ ಮೈಕ್ ಕೊಟ್ಟರೆ ನೀವು 100 ಜನಕ್ಕೆ ಬೋಧನೆಯನ್ನು ಚೆನ್ನಾಗಿ ಮಾಡ್ತೀರಿ, ಆದರೆ ನಿನ್ನ ಸ್ವಂತ ಜೀವನದಲ್ಲಿ ನೀನು ಡಿಪ್ರೆಸ್ಡ್ ಆಗಿರ್ತೀಯ, ಒಳಗಡೆ ವೀಕ್ ಆಗಿರ್ತೀಯ, ಒದ್ದಾಡ್ತಾ ಇರ್ತೀಯ, ನಿನಗೊಂದು ಕಾನ್ಫಿಡೆನ್ಸ್ ಅನ್ನೋದು ಬಂದಿರೋದಿಲ್ಲ. ಮೆನಿ ಪೀಪಲ್ ಆರ್ ಸ್ಟ್ರಗ್ಲಿಂಗ್ ಲೈಕ್ ದ್ಯಾಟ್. ದೇವ್ರ ಮೇಲೇ ಎಷ್ಟೋ ಬಾರಿ ನಮಗೆ ಡೌಟ್ ಬರುತ್ತೆ, ಬೇಸರ ಆಗುತ್ತೆ, ನಮ್ಮ ಮೇಲೆ ನಮಗೆ ಬೇಸರ ಆಗುತ್ತೆ. ನಾನು ಹೇಳಿದ್ನಲ್ಲ, ಯು ಕ್ಯಾನ್ ರೀಚ್ ಅಪ್ ಟು ಡೆತ್, ಮರಣದ ತನಕ ಹೋಗುವ ಸಾಧ್ಯತೆ ಇದೆ, ಮರಣದ ತನಕ. ಈವನ್ ದೋ ಯು ಹ್ಯಾವ್ ಹೋಪ್ ಆಫ್ ಗ್ಲೋರಿ ಇನ್ಸೈಡ್ ಆಫ್ ಯು. ನಿಮ್ಮ ಮಹಿಮೆಯ ನಿರೀಕ್ಷೆಗೆ ಆಧಾರವಾಗಿರುವ ಕ್ರಿಸ್ತ ನಿನ್ನ ಒಳಗಡೆ ಇದ್ದರೂ ಕೂಡ ನಿನ್ನ ಮನಸ್ಸಿನ ಒಳಗಡೆ ನವೀಕರಣ ಆಗದೇ ಇದ್ದರೆ ಖಂಡಿತವಾಗಲೂ ಪ್ರೀತಿಯ ಸಹೋದರ ಸಹೋದರಿಯರೇ, ಇಟ್ ಈಸ್ ವೆರಿ ಡೇಂಜರಸ್. ಆದ್ದರಿಂದ ಈ ನವೀಕರಣ ಅನ್ನೋದು ನಾವೇ ಮಾಡ್ಕೋಬೇಕು. ನೀವು ಭಾಗ್ಯವಂತರು, ನೀವು ಸಿಕ್ಕಿದ ಚಾನ್ಸೆಲ್ಲ ಉಪಯೋಗಿಸಿ ನಿಮ್ಮ ಮನಸ್ಸನ್ನು ನವೀಕರಿಸ್ಕೊಳ್ತಾನೆ ಇದ್ದೀರಿ. ನೀವು ಮನಸ್ಸನ್ನು ನವೀಕರಿಸ್ಕೊಂಡಷ್ಟು ನಿಮಗೆ ಗೊತ್ತಿಲ್ಲದ ಹಾಗೆ, ವಿತೌಟ್ ಯುವರ್ ನಾಲೆಡ್ಜ್, ದ ಕ್ಯಾರೆಕ್ಟರ್ ಆಫ್ ಗಾಡ್ ವಿಲ್ ರಿಲೀಸ್ ಥ್ರೂ ಯು, ದ ನೇಚರ್ ಆಫ್ ಜೀಸಸ್ ವಿಲ್ ರಿಲೀಸ್ ಥ್ರೂ ಯು. ನಿನ್ನ ಮುಖಾಂತರ ಯೇಸುವಿನ ಸ್ವಭಾವ ರಿಲೀಸ್ ಆಗುತ್ತೆ. ನಿನ್ನ ಮುಖಾಂತರ ನಿನಗೆ ಗೊತ್ತಾಗೋದಿಲ್ಲ, ನೀನೇನು ಪ್ಲ್ಯಾನ್ ಮಾಡೋದಿಲ್ಲ, ನಾನು ಇವತ್ತು ಯೇಸು ಥರ ಮಾಡಬೇಕು, ನಾಟಕ ಮಾಡೋದೇ ಬೇಕಾಗಿಲ್ಲ. ನಿನ್ನ ಮುಖಾಂತರ ಜೀಸಸ್ ಕ್ಯಾರೆಕ್ಟರ್, ಯೇಸುವಿನ ಕ್ಯಾರೆಕ್ಟರ್ ಹೊರಗಡೆ ಬರುತ್ತೆ. ಕೆಲವರಲ್ಲಿ 30ರಷ್ಟು, ಕೆಲವರಲ್ಲಿ 50ರಷ್ಟು, ಕೆಲವರಲ್ಲಿ 60ರಷ್ಟು, ಕೆಲವರಲ್ಲಿ 20ರಷ್ಟು, ಕೆಲವರಲ್ಲಿ 90ರಷ್ಟು ಹೊರಗಡೆ ಬರ್ತಾ ಇರುತ್ತೆ. ಇಟ್ ಆಲ್ ಡಿಪೆಂಡ್ಸ್ ಆನ್ ಹೌ ಮಚ್ ಯು ರಿನೀವ್ ಯುವರ್ ಮೈಂಡ್. ಅದು ಡಿಪೆಂಡ್ ಆಗೋದು ನೀನು ಎಷ್ಟು ರಿಟ್ರೀಟ್ ಅಟೆಂಡ್ ಮಾಡಿದೀಯಾ ಅನ್ನೋದು ಮುಖ್ಯ ಅಲ್ಲ, ನಿನಗೆ ಎಷ್ಟು ವಾಕ್ಯಗಳು ಗೊತ್ತಿದೆ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಯೇಸುವನ್ನು ಅನುಭವಿಸ್ತಾ ಇದೆಯಾ. ಹೌ ಮಚ್ ಯು ಆರ್ ಟೇಸ್ಟಿಂಗ್ ದ ಲಾರ್ಡ್, ಎಕ್ಸ್ಪೀರಿಯನ್ಸಿಂಗ್ ದ ಲಾರ್ಡ್, ನೋಯಿಂಗ್ ದ ಲಾರ್ಡ್. ಎಷ್ಟು ಆತನನ್ನು ಅರಿತುಕೊಳ್ತಾ ಇದೆಯಾ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಕ್ರೈಸ್ತರಾದಮೇಲೆ ನಾವು ಒಮ್ಮೆ ಅಂದರೆ ಬಾರ್ನ್ ಅಗೇನ್ ಆದಮೇಲೆ ನೆಕ್ಸ್ಟ್ ನಮ್ಮ ಟಾರ್ಗೆಟ್ ಯೇಸು ಥರ ಆಗೋದು. ಬಾರ್ನ್ ಅಗೇನ್ ಆಗೋದು 1-2 ಧ್ಯಾನದಲ್ಲಿ ಆಗ್ಬೋದು, ಓಕೆ, ಆದರೆ ಯೇಸು ಥರ ಆಗೋದು ನಮ್ಮ ಜೀವನದಲ್ಲಿ ನಿರಂತರ ಆಗ್ತಾ ಇರೋದು. ಇದು ಸಂಪೂರ್ಣಗೊಳ್ಳೋದು ಯೇಸು ಸ್ವಾಮಿ 2ನೇ ಬಾರಿ ಬಂದು ನಮ್ಮನ್ನು ಪುನರುತ್ಥಾನಗೊಳಿಸಿ ನಾವು ರೂಪಾಂತರಗೊಂಡಾಗ ಆ ಸ್ವರ್ಗದಲ್ಲಿ ಸಂಪೂರ್ಣಗೊಳ್ಳುತ್ತೆ ಯೇಸು ಥರ ಆಗೋದು. ಆದರೆ ಹಾಗಂತ ಹೇಳಿಬಿಟ್ಟು ಇಲ್ಲಿ ನಾವು ಲೇಸಿ ಆಗಿ ಇದ್ದರೆ ಅಲ್ಲಿ ಎಲ್ಲ ಪೂರ್ಣ ಆಗುತ್ತೆ, ಇಲ್ಲಿ ನಾವು ಹೀಗೇನೆ ಅಂತ ಇದ್ದರೆ ನೀವು ವಂಚನೆಗೆ ಒಳಗಾಗ್ತೀರಿ. ಅದಲ್ಲ, ಇಲ್ಲಿ ನಾವು ನಿರಂತರ ಆ ಪ್ರಯತ್ನ ಪಡಬೇಕು. ಕೆಲವರು ಪ್ರಶ್ನೆ ಕೇಳ್ಬೋದು ನಮಗೆ, ನಾವು ಕ್ರಿಶ್ಚಿಯನ್ ಆದ್ವಿ, ಪವಿತ್ರಾತ್ಮನ ಪಡ್ಕೊಂಡ್ವಿ, ವಾಟ್ ಈಸ್ ನೆಕ್ಸ್ಟ್, ಮುಂದೇನು ಅಂದರೆ ಯೇಸು ಥರ ಆಗೋದೇ ನಿನ್ನ ಪ್ರಯತ್ನ. ಎಲ್ಲಿವರೆಗೆ? ನಾಳೆ ಆದರೆ ಒಳ್ಳೆಯದೇ, ಬಟ್ ಆಗಲ್ಲ. 10 ವರ್ಷ ಅಲ್ಲ, 10 ಕೋಟಿ ವರ್ಷ ನಿನ್ನ ಈ ಪ್ರಪಂಚದಲ್ಲಿ ಇಟ್ಟರು ನೀನು ಯೇಸು ಥರ ಆಗಲ್ಲ. ಮತ್ತು ಟಾರ್ಗೆಟ್ ಯೇಸು ಥರ ಆಗಬೇಕು. ಮತ್ತು ಆಗಲ್ಲ ಅಂದರೆ
ಆಗಲ್ಲ ಅಂದರೆ ಇಲ್ಲ, ಆಗಲ್ಲ. ಆಗ್ಲಿಕ್ಕೆ ನೀನು ಪ್ರಯತ್ನ ಪಡ್ತಾ ಇರಬೇಕು. ದಟ್ ಈಸ್ ದ ಟಾರ್ಗೆಟ್. ಮೀನು ಹಿಡಿತಾ ಇರಬೇಕು, ಮೀನು ಸಿಗೋದು ಇಲ್ಲ. ಇದು ಮೋಸ ಅಲ್ವಾ? ಮೋಸ ಅಲ್ಲ. ದೇವರು ಹೇಳಲಿಲ್ಲ ಇಲ್ಲೇ ಎಲ್ಲ ಮಾಡಿಬಿಡ್ತೀನಿ ಅಂತ ಹೇಳಲಿಲ್ಲ. ಇಲ್ಲಿ ಪ್ರಯತ್ನ ಪಟ್ಟವರಿಗೆ ಅಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಸಂಭಾವನೆ ಅಲ್ಲಿ ಕೊಡ್ತಾರೆ. ಸಂಪೂರ್ಣಗೊಳಿಸೋದು ಅಲ್ಲಿ. ನೀನೇನು ಪ್ರಯತ್ನ ಪಟ್ಟಿಲ್ಲ, ಸೋಂಬೇರಿಯಾಗಿ ಇಲ್ಲಿ ಬದುಕಿದೆ, ಎಲ್ಲ ದೇವ್ರು ಮಾಡ್ತಾರೆ ಅಂತ ನಿನಗೇನು ಸಿಗಲ್ಲ. ಎಲ್ಲೋ ಮೈಗಳ ದುಷ್ಟ ಸೇವಕ ಅಂತ ಕರೀತಾರೆ ಲಾಸ್ಟಿಗೆ. ನಾನು ನಿನಗೊಂದು ತಲೆಂತು ಕೊಟ್ಟಿದ್ದೆ, ಎಲ್ಲಿಟ್ಟೆ? ಅದು ಅವತ್ತು ಅಲ್ಲಿ ಧ್ಯಾನದಲ್ಲಿ ಕೊಟ್ಟೆ. ಕೊಯ್ನೋನಿಯ 10 8 5 ಮುಲ್ಕಿ ಧ್ಯಾನದಲ್ಲೋ, ಡೆಂಕಣಿ ಕೋಟೆ ರಿಟ್ರೀಟಲ್ಲೋ, ಅನ್ಬಾಲೆ ರಿಟ್ರೀಟ್ ಸೆಂಟರ್ನಲ್ಲೋ, ಅಥವಾ ಡಿವೈನ್ ರಿಟ್ರೀಟ್ ಸೆಂಟರ್ನಲ್ಲೋ, ಇನ್ಯಾವುದೋ ರಿಟ್ರೀಟ್ ಸೆಂಟರ್ನಲ್ಲೋ ಮಾಡ್ಕೊಂಡು ಬಂದೆ. ಅದು ಹಾಗೇ ಇಟ್ಕೊಂಡೆ. ಅದು ದೇವರಿಗೆ ಇಷ್ಟ ಇಲ್ಲದಿರೋ ಕಾರ್ಯ. ನಾವು ಅದನ್ನೇ ಇಟ್ಕೊಂಡು ಏನು ಮಾಡಬೇಕು? ದೇವರು ಕೊಟ್ಟಿರುವ ಆ ಆತ್ಮಿಕ ಜೀವನ, ಆ ಸ್ಪಿರಿಚುವಲ್ ಲೈಫ್ನ ಇಟ್ಕೊಂಡು ನಾವೇನು ಮಾಡಬೇಕು? ಯೇಸುವಿನ ಹಾಗೆ ಆಗುವ ಸರ್ವ ಪ್ರಯತ್ನವನ್ನು ಮಾಡಬೇಕು. ಆದ್ದರಿಂದ ನಾವು ಈ ಕ್ಷೇತ್ರದಲ್ಲಿ ತುಂಬ ಎಚ್ಚರಿಕೆ ವಹಿಸಬೇಕು. ಅದಕ್ಕೆ ಸಂಬಂಧಪಟ್ಟ ಒಂದೆರಡು ಉದಾಹರಣೆ ನಾವು ಬೈಬಲಿಂದ ನೋಡೋಣ. ಯೋನಾ ಪ್ರವಾದಿಯ ಪುಸ್ತಕದಲ್ಲಿ ಯೋನನನ್ನು ದೇವರು ಆರಿಸ್ಕೊಳ್ತಾರೆ. ಯಾವುದಕ್ಕಾಗಿ ಅಂದರೆ ಒಂದು ಊರನ್ನೇ ಉದ್ಧಾರ ಮಾಡಲಿಕ್ಕೆ, ಸೇವ್ ಮಾಡಲಿಕ್ಕೆ, ರಕ್ಷಿಸಲಿಕ್ಕೋಸ್ಕರ ರಕ್ಷಣೆಯ ಒಂದು ಸಂದೇಶ ತೆಗೆದುಕೊಂಡು ಹೋಗಿ ನಿನವೆ ಪಟ್ಟಣದ ಜನರಿಗೆ ನೀನು ಸಾರಬೇಕು ಅಂತ ಹೇಳ್ತಾರೆ. ಹಾಗೆ ನಿನವೆ ಪಟ್ಟಣದ ಜನರಿಗೆ ಯೋನಾ ಪ್ರವಾದಿ ಈ ದೇವರ ರಾಜ್ಯದ ಸಂದೇಶವನ್ನು ಸಾರ್ತಾರೆ. ದೇವರು ಏನು ಹೇಳ್ತಾರೋ ಅದನ್ನು ನಿನವೆ ಪಟ್ಟಣದ ಜನರಿಗೆ ಬೋಧನೆ ಮಾಡ್ತಾರೆ. ನಿನವೆ ಪಟ್ಟಣದ ಜನರು ಯಾವ ಕಾರಣಕ್ಕೂ ಚೇಂಜ್ ಆಗೋದಿಲ್ಲ ಅಂತ ಯೋನನ ಮೈಂಡಲ್ಲಿ. ಆದರೆ ದೇವರ ಸಂದೇಶವನ್ನು ಆಲಿಸಿದಂಥ ನಿನವೆ ಪಟ್ಟಣದ ಜನರು ಚೇಂಜ್ ಆದರು. ದೇವರ ವಾಕ್ಯಕ್ಕೆ ಅವರು ಬೆಲೆ ಕೊಟ್ಟರು, ಅವರು ಚೇಂಜ್ ಆದರು. ಅವರು ಚೇಂಜ್ ಆದಾಗ ದೇವರು ಯೋನಾ ಪ್ರವಾದಿ ಮುಖಾಂತರ ನುಡಿಸಿದ ಮಾತು ದೇವರು ಈಗ ಬೇಡ ಸದ್ಯಕ್ಕೆ ಅಂತ ತಡೆ ಹಿಡಿದ್ರು. ಓಕೆ, ಯಾಕೆಂದರೆ ದೇವರು ಮಾಡೋದೆಲ್ಲದು ರೈಟ್ ಟೈಮಿಗೆ ಅವ್ರ ಪ್ಲ್ಯಾನ್ ಪ್ರಕಾರ. ದೇವರು ಪ್ರತಿಯೊಂದನ್ನು ಅವರ ಪ್ಲ್ಯಾನ್ ಪ್ರಕಾರ ಅವರ ಟೈಮಿಂಗ್ಸಲ್ಲಿ ಮಾಡ್ತಾರೆ. ನಮ್ಮ ತಪ್ಪು ಏನು ಅಂದರೆ ನಾವು ಪ್ರಾರ್ಥನೆ ಮಾಡಿದ್ದೀವಿ, ಆದ್ದರಿಂದ ದೇವರಿಗೆ ಮಾಡಬೇಕು. ವಿ ಎಕ್ಸ್ಪೆಕ್ಟ್ ಗಾಡ್ ಟು ವರ್ಕ್ ಇನ್ ಆರ್ ಓನ್ ಟೈಮಿಂಗ್ಸ್. ನಮ್ಮ ಟೈಮಿಂಗಲ್ಲಿ ದೇವರ ಕೆಲಸ ಮಾಡಬೇಕು ಅಂತ ನಾವು ಹಠ ಹಿಡಿತೀವಿ. ರೆಬೆಲಿಯಸ್ ಪೀಪಲ್. ಈ ಯೋನಾ ಪ್ರವಾದಿ ಯೋನನಿಗೆ ದೇವರು ಹೇಳಿದರು, ನೀನು ಹೋಗಿ ಹೇಳಬೇಕು 40 ದಿನ ಎಲ್ಲ ನಾಶ ಆಗುತ್ತೆ ಅಂತ. ಯೋನಾ ಪ್ರವಾದಿ ಹೋಗಿ ಹೇಳ್ದ 40 ದಿನ ಎಲ್ಲ ನಾಶ ಆಗುತ್ತೆ. ಅವನು ಹೇಳಿದ್ದು ಕರೆಕ್ಟೇ, ದೇವ್ರು ಹೇಳಿದ್ದು ಕರೆಕ್ಟೇ. ಆದರೆ ದೇವ್ರ ಮೈಂಡಲ್ಲಿ ಇದ್ದಿದ್ದೇನು? ದೇವ್ರ ಮೈಂಡಲ್ಲಿ ಇದ್ದಿದ್ದು 40 ದಿನದಲ್ಲಿ ಎಲ್ಲರೂ ನಾಶ ಮಾಡಬೇಕು. ಇವ್ರು ರಿಪೆಂಟ್ ಆದರೆ ಇವ್ರಿಗೆ ಎಕ್ಸ್ಕ್ಯೂಸ್ ಕೊಡೋಣ. ಅದು ಇವನಿಗೆ ಹೇಳಲಿಲ್ಲ ಪಾಪ. ನೀನು ಇಷ್ಟು ಹೇಳು ಅಂತ ಹೇಳಿ ಕಳಿಸಿದ್ರು. ಅವನೋಗಿ ಹೇಳಿ ಬರಬೇಕಾಗಿತ್ತು, ಅವನೋಗಿ ಹೇಳಿ ಬಂದ. ಆದರೆ ಲಾಸ್ಟಿಗೆ ಅವನು ಬೇಜಾರು ಮಾಡಿಕೊಂಡ. 4ನೇ ಅಧ್ಯಾಯ ಓದಿದರೆ ನಮಗೆ ಗೊತ್ತಾಗುತ್ತೆ. 3ನೇ ಅಧ್ಯಾಯದಲ್ಲಿ ಕೊನೆ ವಾಕ್ಯ ಓದಿ, ಚಾಪ್ಟರ್ 3 ಪ್ರಾಫೆಟ್ ಜೋನಾ ಚಾಪ್ಟರ್ 3, ಯೋನಾ ಪ್ರವಾದಿ ಪುಸ್ತಕ ಅಧ್ಯಾಯ 3 ಕೊನೆ ವಾಕ್ಯ ಓದಿ ಆಮೇಲೆ 4ನೇ ಅಧ್ಯಾಯಕ್ಕೆ ಹೋಗೋಣ. ಆ ಜನರು ಜನರು ಅಂದರೆ ನಿನವೆ ಪಟ್ಟಣದ ಜನರು ಎಲ್ಲರೂ ಪಾಪಿ ಜನರು. ಆಯಿತಾ? ಎಲ್ಲರೂ ಪಾಪದಲ್ಲಿ ಮುಳುಗಿಬಿಟ್ಟಿದ್ದಾರೆ, ಲೋಕದಲ್ಲಿ ಮುಳುಗಿಬಿಟ್ಟಿದ್ದಾರೆ. ಅಲ್ಲಿ ಇವನು ಹೋಗಿ ದೇವರ ವಾಕ್ಯವನ್ನು ಅಲ್ಲಿ ತಿಳಿಸ್ತಾನೆ. ಆ ಜನರೆಲ್ಲರೂ ಮಾನಸಾಂತರ ಪಡ್ತಾರೆ. ಆ ಜನರು ಮಾಡಿದ್ದೇನು? ಪಾಪವನ್ನು ಬಿಟ್ಬಿಟ್ರು, ಉಪವಾಸ ಮಾಡಿದ್ರು, ಬೂದಿ ಹಚ್ಕೊಂಡ್ರು, ಪಶ್ಚಾತ್ತಾಪ ಪಟ್ಟರು, ದೇವರ ಹತ್ರ ಕ್ಷಮೆ ಕೇಳಿದರು, ದೇವರ ಕಡೆಗೆ ಹೃದಯವನ್ನು ತಿರುಗಿಸಿದರು. ಆ ಜನರು ಮಾಡಿದ್ದೆಲ್ಲವನ್ನು ದೇವರು ಗಮನಿಸಿದರು. ತಮ್ಮ ದುರ್ನಡತೆಯನ್ನು ಜನರು ಕೈ ಬಿಟ್ಟಿದ್ದನ್ನು ಕಂಡು ಮನಮರುಗಿ ಅವರಿಗೆ ವಿಧಿಸಬೇಕೆಂದಿದ್ದ ಶಿಕ್ಷೆಯನ್ನು ತಡೆ ಹಿಡಿದರು. ಅವರಿಗೆ ವಿಧಿಸಬೇಕು ಎಂದಿದ್ದ ಶಿಕ್ಷೆಯನ್ನು ದೇವರು ಈಗ ಬೇಡ ಎಂದು ಒಂದು ಬ್ರೇಕ್ ಹಾಕಿದ್ರಲ್ಲಿ, ಟೇಕ್ ಎ ಬ್ರೇಕ್ ಅಂತ ತಡೆ ಹಿಡಿದರು. ಇದನ್ನು ನೋಡಿ ಯಾರಿಗೆ ಸಹಿಸ್ಕೊಳ್ಳಿಕ್ಕಾಗಿಲ್ಲ? ಯೋನಾ ಪ್ರವಾದಿಗೆ ಸಹಿಸ್ಕೊಳ್ಳಿಕ್ಕಾಗಿಲ್ಲ. ನಮಗೆ ಇದು ಕರಿಸ್ಮ್ಯಾಟಿಕಲ್ಲಿ ಈ ಥರ ತುಂಬ ನಾವು ಒಬ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ, ಅವ್ರಿಗೆ ಸೌಖ್ಯ ಸಿಕ್ಕಿಲ್ಲ ಅಂದರೆ ನಾವು ಬಿಡೋದೇ ಇಲ್ಲ. ನಮ್ಮ ಮೈಂಡಿಗೆ ಏನೆಲ್ಲ ಓಡುತ್ತೆ ಅಂದರೆ ನಾನು ಸರಿ ಇಲ್ವಾ, ಅವ್ರು ಸರಿ ಇಲ್ವಾ, ನಾನು ಸರಿ ಇಲ್ವಾ, ಅವ್ರು ಸರಿ ಇಲ್ವಾ, ಅಥವಾ ಸೈತಾನ ಏನಾದರೂ ಸೆಂಟ್ರಲ್ ಬಂದುಬಿಟ್ನಾ, ಅಥವಾ ನನ್ನಲ್ಲಿ ಏನಾದರೂ ಫಾಲ್ಟ್ ಇದೆಯಾ. ನಾವು ಹೀಗೆ 108 ಯೋಚನೆ ಮಾಡ್ತೀವಿ. ಯೋನಾ ಪ್ರವಾದಿ ಥರ ನೀವು ಮಾಡ್ತೀರಾ? ನಾನಂತೂ ಮಾಡಿ ಸಾಕಾಗೋಗಿದೆ. ಸೊ ಮಾಡ್ತೀವಿ.
ಯಾಕೆಂದ್ರೆ ನಮ್ಮದೊಂದು ಪ್ಲ್ಯಾನ್ ಪ್ರಕಾರ ಎಲ್ಲ ಹೋಗಬೇಕು. ನಾವು ಕರೆಕ್ಟ್ ಪ್ರಾರ್ಥನೆ ಮಾಡ್ತೀವಿ, ಎಲ್ಲ ಕರೆಕ್ಟಾಗಿ ಹೋಗ್ತಾ ಇರ್ತೀವಿ, ಕರೆಕ್ಟ್ ಬೈಬಲ್ ಓದ್ತೀವಿ, ಸುಳ್ಳು ಹೇಳಲ್ಲ, ಮೋಸ ಮಾಡಲ್ಲ, ಏನು ಪಾಪ ಮಾಡಲ್ಲ, ದೇವ್ರು ಹೇಳಿದ್ದು ಕರೆಕ್ಟಾಗಿ ಮಾಡ್ತೀವಿ. ಆಗ ನಾವೇನು ಅಂದ್ಕೊಳ್ತೀವಿ, ಕರೆಕ್ಟಾಗಿ ಇದಾಗಬೇಕು ಅಂತ. ಅದಾಗೋದೇ ಇಲ್ಲ. ಆಗ ನಮಗೇನಾಗುತ್ತೆ, ಆಗ ಬೇಜಾರಾಗುತ್ತೆ, ಆಗ ಕೋಪ ಬರುತ್ತೆ. ನೋಡಿ, ಯೋನ ಅನ್ನೋದು ಸಾಧಾರಣ ಮನುಷ್ಯ ಅಲ್ಲ. ಯೇಸು ಕ್ರಿಸ್ತರು ಕೂಡ ಹೇಳ್ತಾರೆ ಯೋನನ ಬಗ್ಗೆ, ಕಡೆಯ ದಿನಗಳಲ್ಲಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಕೇಳುವಾಗ ಯೋನ ಪ್ರವಾದಿ ಬಗ್ಗೆನೂ ಹೇಳ್ತಾರೆ ಅಲ್ಲಿ ಅಲ್ವಾ. ಅಥವಾ ಯೇಸು ಕ್ರಿಸ್ತರು ತಮ್ಮ ಬಗ್ಗೆ ಹೇಳಬೇಕಾದ್ರೆ, ತಮ್ಮ ಒಂದು ಮರಣದ ನಂತರದ ಪರಿಸ್ಥಿತಿ, ಪುನರುತ್ಥಾನದ ಬಗ್ಗೆ ಹೇಳಬೇಕಾದ್ರೆ ಯೋನ ಪ್ರವಾದಿ ಬಗ್ಗೆ ಹೇಳ್ತಾರೆ. ಇಟ್ಸ್ ಅ ಗ್ರೇಟ್ ಪರ್ಸನ್ ಇನ್ ದ ಸೈಟ್ ಆಫ್ ಗಾಡ್, ಅನಾಯಿಂಟೆಡ್ ಪರ್ಸನ್, ಅಭಿಷಿಕ್ತ, ಒಳ್ಳೆಯ ಒಂದು ಪ್ರವಾದಿ, ದೇವರಿಂದ ನೇಮಿಸಲ್ಪಟ್ಟ ಪ್ರವಾದಿ. ಆತನ ಪ್ರವಾದನ ಸಂದೇಶಕ್ಕೆ ಒಂದು ಊರೇ ಕನ್ವರ್ಟ್ ಆಯಿತು, ಪರಿವರ್ತನೆ ಹೊಂತು. ವೆರಿ ಸ್ಟ್ರಾಂಗ್ ಪರ್ಸನ್. ಓಕೆ, ಅದೆಲ್ಲ ದೇವ್ರ ಕೃಪೆ, ದೇವರ ಶಕ್ತಿ ಆತನ ಮೇಲಿತ್ತು, ಅದರಿಂದ ಅವನು ಸಾಧಿಸ್ದ. ಆದರೆ ಅವನ ಮೈಂಡ್ ಏನೂ ರಿನ್ಯೂ ಆಗಿರಲಿಲ್ಲ. ಅದು ನನ್ನ ಥರನೇ ನಿಮ್ಮ ಥರನೇ ಮೈಂಡು. ಅಭಿಷೇಕ ದೇವ್ರದ್ದು, ಅದು ಅವನ ಮೇಲಿತ್ತು, ಅದು ಕೆಲಸ ಮಾಡ್ತು. ಅದರಿಂದ ಯಾರನ್ನೂ ನೀವು ಸುಪೀರಿಯರ್ ಆಗಿ ನೋಡ್ಲಿಕ್ಕೆ ಹೋಗಬೇಡಿ. ಇವರು ಇಷ್ಟು ಚೆನ್ನಾಗಿ ದೆವ್ವಗಳು ನೋಡಿಸ್ತಾರೆ, ಇವ್ರು ಯಾಕೆ ಇವತ್ತು ದೆವ್ವದ ಕೈ ಸಿಕ್ಕಾಕೊಂಡ್ರು? ಸಾಧ್ಯತೆ ಇದೆ, ಆಯಿತಾ? ಇವ್ರು ಯಾಕೆ ಇಷ್ಟು ಚೆನ್ನಾಗಿ ಬೋಧನೆ ಮಾಡ್ತಾರೆ, ಇವ್ರು ಯಾಕೆ ಈಗ ಇವ್ರ ಜೀವನ ಹಾಳಾಗೋಯ್ತು? ಸಾಧ್ಯತೆ ಇದೆ, ಆಯಿತಾ? ಎಷ್ಟೇ ಒಂದು ದೊಡ್ಡ ಅಭಿಷಿಕ್ತನಾದರೂ, ದೇವರ ಸೇವಕನಾದರೂ, ಸೇವಕಿ ಆದರೂ ಕೂಡ ಅವರು ಎಷ್ಟು ಚೀಪಾಗಿ ಬೇಕಾದರೂ ಆಗುವ ಸಾಧ್ಯತೆಗಳು ಇದೆ. ಮೈಂಡ್ ರಿನ್ಯೂ ಆಗದೆ ಇದ್ದರೆ, ನೀವಾಗಲಿ ನಾನಾಗಲಿ ಎಲ್ಲರೂ ಸೇಮೆ. ಎಕ್ಸಾಂಪಲ್ ದೇವರು ನನಗೋಸ್ಕರ ಇಟ್ಟಿದ್ದಾರೆ, ನಿಮಗೋಸ್ಕರ ಇಟ್ಟಿದ್ದಾರೆ. ಇದಾದ ನಂತರ ದೇವರು ಅವ್ರನ್ನ ಕಾಪಾಡ್ತಾರೆ. ಅವನೇನು ಬೋಧನೆ ಮಾಡಿ ಬರ್ತಾನೆ, ಪ್ರವಾದನೆ ಏನು ಹೇಳಿ ಬರ್ತಾನೆ, ಇನ್ನು 40 ದಿವಸದಲ್ಲಿ ಎಲ್ಲ ಊರೇ ಸುಟ್ಟೋಗುತ್ತೆ, ನಾಶ ಆಗುತ್ತೆ, ದೇವ್ರು ಒಬ್ಬೊಬ್ಬರನ್ನು ಸಾಯಿಸಿಬಿಡ್ತಾರೆ, ಸರ್ವನಾಶ ಆಗಿ ಹೋಗ್ತೀರಿ ಅಂತ ಎಲ್ಲ ಕಡೆ ಪ್ರಬೋಧನೆ ಮಾಡಿಕೊಂಡು ದೇವರು ಹೇಳಿದ ಮಾತುಗಳನ್ನೆಲ್ಲ ಅವ್ರಿಗೆ ತಿಳಿಸಿ ಬಂದ. ಏನಾಗುತ್ತೆ ನೋಡೋಣ ಅಂತ ನೋಡಿದರೆ ಒಬ್ಬರು ಸತ್ತಿಲ್ಲ. ಅಟ್ಲೀಸ್ಟ್ 10 ಜನ ಆದರೂ ಸತ್ತರೆ. ಈಗ ನಾವು ಧ್ಯಾನದಲ್ಲಿ ಹೇಳ್ತೀವಿ, ದೇವರು ಇಲ್ಲೇ 25 ರೋಗಿಗಳನ್ನ ಮುಟ್ಟಿ ಗುಣಪಡಿಸ್ತಾ ಇದ್ದಾರೆ ಅಂತ. ಕೈ ಎತ್ತಿ ನೋಡೋಣ ಅಂತ ಹೇಳುವಾಗ ಒಂದು ಕೈನ ಮೇಲೆ ಬಂದಿಲ್ಲ ಅಂದರೆ ಎಷ್ಟು ಶೇಮ್ ಅಲ್ವಾ? ಶೇಮ್ ಆಗುತ್ತಾ ಇಲ್ವೋ? ಆಗುತ್ತೆ. ಅಲ್ಲ, 25 ಜನಕ್ಕೆ ಸೌಖ್ಯ ಸಿಕ್ಕಿದೆ ಅಂತ ದೇವರು ಸಂದೇಶ ಕೊಟ್ಟರಲ್ಲ. ನಾನು ಹೇಳಿಬಿಟ್ನಲ್ಲ, ಈಗ 25 ಹೋಗಲಿ, 5 ಕೈನೂ ಇಲ್ಲ. ದೇವರೇ, ಇದು ನ್ಯಾಯನ? ನೋಡಿ, ಯೇಸು ಸ್ವಾಮಿ ಹತ್ರ 10 ಮಂದಿ ಕುಷ್ಠರೋಗಿಗಳು ಬಂದರು. ನೀವು ಹೋಗಿ ಯಾಜಕರಿಗೆ ತೋರಿಸಿ ಅಂತ ಹೇಳಿದರು. ದಾರಿ ಮೇಲೆ ಹೋಗಬೇಕಾದ್ರೆ 10 ಮಂದಿಗೂ ವಾಸಿ ಆಯಿತು. ವಾಪಸ್ ಬಂದವನೊಬ್ಬ. ಯೇಸು ಒಂದು ಪ್ರಶ್ನೆ ಕೇಳ್ತಾರೆ, 10 ಮಂದಿಗೆ ವಾಸಿ ಆಯ್ತಲ್ಲ, ವಾಸಿ ಆಯಿತು ಅಂತಲೇ ಹೇಳ್ತಾರೆ, 10 ಮಂದಿಗೆ ಸೌಖ್ಯ ಸಿಕ್ತಲ್ವಾ? ದೇವರಿಗೆ ಕೃತಜ್ಞತೆ ಹೇಳಲಿಕ್ಕೆ ಸ್ವಂತ ಕುಲದವನು ಒಬ್ಬನೂ ಬಂದಿಲ್ಲ, ಅನ್ಯ ಧರ್ಮೀಯನಾದ ಒಬ್ಬ ಮಾತ್ರ ವಾಪಸ್ ಬಂದಿದ್ದಾನೆ. ಮಿಕ್ಕ 9 ಮಂದಿ ಎಲ್ಲಿ? ಅವ್ರು ಯಾಕೆ ಕೈ ಎತ್ತಿಲ್ಲ? ದೇವರು ಒಂದು ಸಂದೇಶ ಕೊಟ್ಟ ಮೇಲೆ ಅದು ಕರೆಕ್ಟ್ ಆಗಿರುತ್ತೆ. ನೀನು ಕೈ ಎತ್ತಿದ್ರು ಎತ್ತದೇ ಇದ್ದರು, ಇಫ್ ಗಾಡ್ ಸೆಡ್ ಇಟ್ ಈಸ್ ಡನ್, ಅಷ್ಟೇ. ಯು ಹ್ಯಾವ್ ಟು ಬಿಲೀವ್ ಅಷ್ಟೇ. ನೀನು ಹುಡ್ಕಕ್ಕೆ ಹೋಗಬಾರ್ದು, ಎಲ್ಲಿದೆ ಎತ್ತಿ, ಬೇಗ ಎತ್ತಿ. ಕೈ ಎತ್ತಿಲ್ಲ ಅಂದರೆ ಕೈ ಮುರಿದೋಗುತ್ತಾಯ್ತಾ? ಪಾಪ ಅವನ ಕೊನೆಗೆ ಯಾರೋ ಒಬ್ಬ ತಲೆನೋವಿದ್ದವನು ಎತ್ಬಿಡ್ತಾನೆ. ಈಗ 25 ಕೈ ಮಾಡಬೇಕಲ್ಲ, ಇಲ್ಲಾಂದರೆ ಬ್ರದರ್ದು ಮರ್ಯಾದೆ ಹೋಗುತ್ತೆ. ಈಗ ಹೇಳೋದೊಂದು ಮರ್ಯಾದೆ ಉಳಿಸ್ಲಿಕ್ಕೋಸ್ಕರ ಟೀಮ್ ಮೆಂಬರ್ಸ್ ಆದರೂ ಎತ್ಬಿಡ್ತಾರೆ ಲಾಸ್ಟಿಗೆ. ಸೊ ಬ್ರದರ್ ಪಾಪ ಆವಾಗಿಂದ ಸಂದೇಶ ಕೊಟ್ಟಿದ್ದಾರೆ, 25 ಜನಕ್ಕೆ ದೇವರು ವಾಸಿ ಮಾಡಿದ್ದಾರೆ ರೋಗ, 15 ಕೈ ಬಾಕಿ ನಾವು ಎತ್ಬಿಡೋಣ, ಎತ್ತರು ಅಂತ ಹೇಳಿ 15, 10, 25 ಆಯಿತು. ಸೊ ಅದೆಲ್ಲ ಡ್ರಾಮಾ ಬೇಕಾಗಿಲ್ಲ. ನಿನಗೆ ದೇವರು ಹೇಳಿದ್ದಾರೆ 25 ಜನಕ್ಕೆ ದೇವರು ಸೌಖ್ಯ ಕೊಟ್ಟಿದ್ದಾರೆ ಅಂತ ಹೇಳ್ಬಿಡು ಅಷ್ಟೇ. ಕೈ ಎತ್ತಿ ಕಾಲೆತ್ತಿ ಯಾಕೆ ಬೇಕು? ಸೌಖ್ಯ ಸಿಕ್ಕಿದವನು ವಾಪಸ್ ಬಂದು ದೇವರಿಗೆ ಕೃತಜ್ಞತೆ ಸಲ್ಲಿಸ್ತಾನೆ ಅಷ್ಟೇ. ಮಿಕ್ಕ 9 ಮಂದಿ ನೋಡ್ಕೊಂಡು ನೀನು ಎಲ್ಲೂ ಹೋಗೋದು ಬೇಕಾಗಿಲ್ಲ. ನೀನಾ ಅಂತ ಏನು ಬೇಡ. ಜಸ್ಟ್ ಡೂ ವಾಟ್ ಗಾಡ್ ಸೇಸ್. ಇವತ್ತು ಕರಿಸ್ಮ್ಯಾಟಿಕಲ್ಲಿ ನಮ್ಮದು ಪೈಪೋಟಿಗಳು ಜಾಸ್ತಿ ಆಗಿರೋದ್ರಿಂದ ಎಲ್ರಿಗೂ ನಾವು ಐಡೆಂಟಿಫೈ ಆಗಬೇಕಲ್ಲ, ಅದಕ್ಕೋಸ್ಕರ ನಮ್ಮದು ಏನಾದರೂ ಹೈಲೈಟ್ ಆಗಬೇಕು. ಈಗ ಹೈಲೈಟ್ ಆಗಬೇಕಂದ್ರೆ ಈ ಥರದ್ದು ಏನಾದರೂ ಗಿಮಿಕ್ಸ್ ಮಾಡಬೇಕಾಗುತ್ತೆ. ಸೊ ಯೋನ ಪ್ರವಾದಿ ಇದೇ ಕಂಪನಿಲಿದ್ದ ಪಾಪ. ಆವಾಗ ಹಿಸ್ ಮೈಂಡ್ ಈಸ್ ನಾಟ್ ರಿನ್ಯೂಡ್.
ಇಟ್ಸ್ ಎ ಗುಡ್ ಪರ್ಸನ್, ಅನಾಯಿಂಟೆಡ್ ಪರ್ಸನ್, ಅಭಿಷಿಕ್ತಾನೆ, ಆಯಿತಾ. ಸೊ ಅವನ ಬಗ್ಗೆ ನಾನು ಕೀಳಾಗಿ ಮಾತಾಡ್ತಾ ಇರೋದಲ್ಲ, ನಮ್ಮ ಬಗ್ಗೆ ನಮ್ಮ ಪರಿಸ್ಥಿತಿ ಅವರಿಂದ ತಿಳ್ಕೊಳ್ತಾ ಇರೋದು, ನಮ್ಮ ಕಂಡೀಷನ್ ಹೆಂಗಿದೆ ಅಂತ. ಓಕೆ, ಅದರಿಂದ ಅವನು ಏನು ಯೋಚನೆ ಮಾಡ್ತಾನಂದರೆ 4ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ ಓದಿ ನೋಡೋಣ. ಸ್ವಾಮಿ ಈ ರೀತಿ ಸಂಭವಿಸುವುದೆಂದು ನಾನು ಸ್ವದೇಶವನ್ನು ಆದುದರಿಂದ ಸರ್ವೇಶ್ವರ ನನ್ನ ಪ್ರಾಣವನ್ನು ಹಿಂತೆಗೆದುಕೊಳ್ಳಿ, ನೀವು ಹಿಂತೆಗೆದುಕೊಳ್ಳಿ, ನಾನು ಬದುಕುವುದಕ್ಕಿಂತ ಸಾಯುವುದೇ ಲೇಸು ಎಂದು ಮೊರೆಯಿಟ್ಟನು. ಅಂದರೆ ಅವನು ಯಾವ ಮಟ್ಟಕ್ಕೆ ಒಂದು ಡಿಪ್ರೆಷನ್ಗೆ ಹೋದ ಅಂದರೆ ಸೂಸೈಡಲ್ ಟೆಂಡೆನ್ಸಿ ಅವನ ಒಳಗಡೆ ಬಂದಾಯಿತು. ಯಾಕೆ ಹೇಳಿ? ಅವನಿಗೇನಾದರೂ ದೇವ್ರು ತೊಂದರೆ ಕೊಟ್ರಾ? ದೇವ್ರೇನಾದರೂ ಅವನಿಗೆ ಬೇಡದೇ ಇರೋದು ಮಾಡಿದ್ರಾ? ಇಲ್ಲ. ಯಾಕೆ ಹೇಳಿ? ಇಷ್ಟೇ. ಅಲ್ಲಿ ವಿಷಯ ಆಗಿದ್ದೇನು ಗೊತ್ತಾ? ನಾನು ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ದೇವರು ಕೆಲಸ ಮಾಡಿಲ್ಲ ಅಷ್ಟೇ. ಸತ್ಯ ತಿಳ್ಕೊಳ್ಳಿ, ನೀವು ಯಾರು ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ದೇವರು ಕೆಲಸ ಮಾಡೋದು ಇಲ್ಲ. He does everything according to His plan. You cannot change God's plan. Just because you did everything what He said doesn't mean that He will change His plan according to your plan. It can never happen. Don't expect. Don't be disappointed with God. ನಮ್ಮ ದೊಡ್ಡ ಪ್ರಾಬ್ಲಮ್ ಅದೇನೆ. ಯಾರ್ದು ಕೇಳಿದರೆ ಹೊಸ್ದಾಗಿ ಹುಟ್ಟಿ ಈ ಗಿಫ್ಟ್ ಎಲ್ಲ ಇರುತ್ತಲ್ಲ, ಕೆಲವು ಗಿಫ್ಟ್ಗಳೆಲ್ಲ ಪಡ್ಕೊಂಡಿರ್ತಾರೆ. ಗಿಫ್ಟೆಡ್ ಇರೋರು, ಪ್ರಾರ್ಥನಾ ವೀರರದು, ದೊಡ್ಡ ದೊಡ್ಡ ಅಭಿಷೇಕ ಇರೋರದು. ನಮ್ಮದು ದೊಡ್ಡ ಪ್ರಾಬ್ಲಮ್ ಏನು ಅಂದರೆ, ಇನ್ಮೇಲೆ ಎಲ್ಲ ದೇವರು ಏನು ದರ್ಶನ ಕೊಟ್ಟಿದ್ದಾರೋ ಅದೆಲ್ಲ ನೆರವೇರುತ್ತೆ ಅಷ್ಟೇ. ನೆರವೇರಲಿಲ್ಲ ಅಂದರೆ ಡೌಟ್ ಶುರುವಾಗುತ್ತೆ, ಬೇಜಾರು ಶುರುವಾಗುತ್ತೆ, ಫಾಸ್ಟಿಂಗ್ ಪ್ರೇಯರ್ ಶುರುವಾಗುತ್ತೆ. ನೀನು ಫಾಸ್ಟಿಂಗ್ ಮಾಡಿದ್ರು, ಫೀಸ್ಟಿಂಗ್ ಮಾಡಿದ್ರು, ಡಸಂಟ್ ಮ್ಯಾಟರ್. God cannot change His plan, whether you fast or feast. He does everything according to His plan. ಇದು ತಲೆಗೆ ಹೋಗ್ಬೇಕು ನಮಗೆ. ಇದು ನಮ್ಮ ಅಂತರಂಗದ ಒಂದು ನೋವಿದು. ಇವತ್ತು ಎಷ್ಟೋ ಜನ ಒಳಗಡೆ ಈ ನೋವಿದೆ. ಏನು ಗೊತ್ತಾ? ನಾವು ಅಂದ್ಕೊಂಡಂಗೆ ದೇವರು ಮಾಡಿಲ್ಲ, ನಾವು ಅಂದ್ಕೊಂಡಂಗೆ ದೇವರು ಮಾಡಿಲ್ಲ. ನಮ್ಗೆ ಅರ್ಥ ಆಗಬೇಕಾಗಿರೋದೇನು? ನಾವು ಅಂದ್ಕೊಂಡಂಗೆ ದೇವರು ಮಾಡಲ್ಲ. ಇದು ಇಲ್ಲ, ಅರ್ಥ ಆಗ್ಬೇಕು ನಮಗೆ. ಹೇಳಿ, ನಾನು ಅಂದುಕೊಂಡ ಹಾಗೆ ದೇವರು ಏನೂ ಮಾಡಲ್ಲ. ದೇವರು ಮಾಡುವುದೆಲ್ಲವೂ ಅವರ ಇಚ್ಛೆಯಂತೆಯೇ. ಪ್ರೈಸ್ ದಿ ಲಾರ್ಡ್. ರಿಲ್ಯಾಕ್ಸ್ ಆಗಿರ್ಬೋದು. ಅವಾಗ ನಾವು ರಿಲ್ಯಾಕ್ಸ್ ಆಗಿರ್ಬೋದು. ಡೋಂಟ್ ಬಿ ಹರಿ, ಬಿ ಕೂಲ್, ಕಾಮ್ ಡೌನ್. ನಾವು ಅಂದ್ಕೊಂಡ ಹಾಗೆ ಅಲ್ಲ ದೇವರು ಮಾಡೋದು. ನೀನೇನು ಎಕ್ಸ್ಟ್ರಾ ಪ್ರೇಯರ್ ಮಾಡಿಬಿಟ್ಟೆ, ಎಕ್ಸ್ಟ್ರಾ ಕಾಣಿಕೆ ಕೊಟ್ಬಿಟ್ಟೆ, ಎಕ್ಸ್ಟ್ರಾ ಫಾಸ್ಟಿಂಗ್ ಮಾಡಿಬಿಟ್ಟೆ, ಎಕ್ಸ್ಟ್ರಾ ಏನೋ ಕುತ್ತಿಗೆ ಕೊಯ್ಕೊಂಡ್ಬಿಟ್ಟೆ, ಎಕ್ಸ್ಟ್ರಾ ತಲೆ ಬೋಳಿಸ್ಕೊಂಡ್ಬಿಟ್ಟೆ ಅಂತ ಹೇಳಿಬಿಟ್ಟು ದೇವರು ಏನಾದರೂ ಎಕ್ಸ್ಟ್ರಾ ಮಾಡ್ತಾರೆ ಅಂದರೆ ಅದು ನಿನ್ನ ಅಜ್ಞಾನ, ನಿನ್ನ ಮೂಢನಂಬಿಕೆ, ನಿನ್ನ ಅವಿವೇಕತನ ಅಷ್ಟೇ. ಈ ಯೋನ ಪ್ರವಾದಿ ಥರ ನಾನು ಕಷ್ಟಪಟ್ಟು ಊಟ ಎಲ್ಲ ಬಿಟ್ಟು ಬರೀ ಕಾಲಲ್ಲಿ ಎಲ್ಲರ ಹತ್ರ ಬೈಸ್ಕೊಂಡು ಇಲ್ಲಿ ಈ ಬೀದಿ ಆ ಬೀದಿ ಆ ಬೀದಿ ಈ ಬೀದಿ ಎಲ್ಲ ಸುತ್ತಿ 40 ದಿನದಲ್ಲಿ ನಾಶ ಆಗ್ತೀರಾ, 40 ದಿನದಲ್ಲಿ ನಾಶ ಆಗ್ತೀರಾ, 40 ದಿನದಲ್ಲಿ ದೇವರ ಕೋಪ ನಿಮ್ಮ ಮೇಲೆ ಬರುತ್ತೆ ಅಂತ ಹೇಳಿ 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 ಸುತ್ತಾಕೊಂಡು ಬಂದು ನೀರು ಕೂಡ ಕುಡಿದೇನೆ ಕೂತ್ಕೊಂಡ್ರೆ ದೇವ್ರು ನೋಡಿದರೆ ಇವ್ರನ್ನು ಒಬ್ಬನ್ನೂ ಸಾಯಿಸಿದೆ, ಎಲ್ಲರನ್ನೂ ಉಳಿಸಿ ನನಗೇನು ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದಾರೆ. ನಾನು ಬದುಕಲ್ಲಪ್ಪ, ನಾನು ಸಾಯ್ತೀನಿ. ದೇವರು ಬೇಡ, ದೇವ್ರ ಸೇವೆನೂ ಬೇಡ, ದೇವ್ರ ಸಾವಾಸನೂ ಬೇಡ. ದೇವರು ಸರಿ ಇಲ್ಲ. ಯಾರು ಸರಿ ಇಲ್ಲ? ದೇವ್ರು ಸರಿ ಇಲ್ಲ. ಅದೇ ಯೋನ ಹೇಳ್ತಾರೋ, ದೇವರೇ ನೀನು ಸರಿ ಇಲ್ಲ, ನೀನು ಸರಿ ಇಲ್ಲ, ನೀನು ದೇವರೇ ಅಲ್ಲ, ನೀನು ಹೇಳೋದೊಂದು ಮಾಡೋದೊಂದು. ಇಲ್ಲಿ ಪ್ರಾಬ್ಲಮ್ ಏನಂದರೆ ಯೋನನಿಗೆ ಈ ದೇವ್ರನ್ನ ಅರ್ಥ ಮಾಡ್ಕೊಳ್ಳಿಕ್ಕಾಗಿಲ್ಲ ಅಷ್ಟೇ ಪ್ರಾಬ್ಲಮ್. He did not understand God's mind. ಅದಕ್ಕೆ ನಾನು ಹೇಳಿದ್ದು, ನಾವು ಕ್ರಿಸ್ತ ಯೇಸುವಿನ ಮನೋಭಾವನೆಗೆ ಬರಬೇಕು. ಕ್ರಿಸ್ತ ಯೇಸುವಿನ ಮನೋಭಾವನೆಗೆ ಬರದೇ ಇದ್ದರೆ
ನಾವು ಎಷ್ಟೇ ಬಾರ್ನ್ ಅಗೇನ್ ಅಂದರು, ಎಂಥ ಅಭಿಷೇಕ ಇದ್ರು, ಎಂಥ ಗಿಫ್ಟ್ ಇದ್ದರು, ನಮ್ಮಲ್ಲಿರುವ ಈ ಹೊಟ್ಟೆ ಕಿಚ್ಚು, ಈ ಚಾಡಿ ಹೇಳೋ ಸ್ವಭಾವ, ಈ ಬೇಜಾರು ಮಾಡ್ಕೊಳ್ಳೋ ಸ್ವಭಾವ, ಈ ಕೊರಗೋ ಸ್ವಭಾವ, ಈ ದೇವ್ರನ್ನ ಡೌಟ್ ಪಡೋ ಸ್ವಭಾವ, ದೇವರಿಗೆ ಬೆದರಿಕೆ ಹಾಕೋ ಸ್ವಭಾವ, ಇದೆಲ್ಲ ನಮ್ಮಿಂದ ಹೋಗೋದಿಲ್ಲ. ನಮ್ಮ ಟೀಮಲ್ಲೂ ಇದ್ದಾರೆ ಕೆಲವರು, ಬೆದರಿಕೆ ಹಾಕ್ತಾನೆ ಇರ್ತಾರೆ ಅವಾಗ. ದೇವರು ಸಿಗಲ್ಲ, ನಾವು ಸಿಗ್ತೀವಿ, ನಮ್ಮ ಮುಂದೆ ಬೆದರಿಕೆ ಹಾಕ್ತಾರೆ. ನಾನು ಸುಮ್ಮನೆ ಇರೋದು, ನಮ್ಮ ಕೈಯಲ್ಲಿ ಏನಿದೆ ಅಲ್ವಾ? ಇದು ಬೇರೆ ಏನು ಮಾಡಲಿಕ್ಕಾಗುತ್ತೆ? ಸುಮ್ಮನೆ ಇದು ಬಿಡೋದಷ್ಟೇ. ನೋಡೋಣ ಇದು ಎಲ್ಲಿವರೆಗೆ ಆಟ ಆಡ್ತಾರೆ, ಆಡಲಿ. ಲಾಸ್ಟಿಗೆ ಒಬ್ಬರು ಮಾಸ್ಟರ್ ಕಂಟ್ರೋಲರ್ ಒಬ್ಬರು ಇದ್ದಾರಲ್ಲ, ಅವ್ರ ಕಂಟ್ರೋಲ್ ತಪ್ಪಿ ಯಾರ್ದು ಏನು ಆಟ ನಡೆಯೋದಿಲ್ವಲ್ಲ. ಸೊ ಈಸ್ ಅಲ್ಟಿಮೇಟ್. ಸೊ ಅದರಿಂದ ಇಲ್ಲಿ ಯಾವುದು ತಲೆ ಕೆಡಿಸ್ಕೊಳ್ಳುವಂಥದ್ದೇ ಇಲ್ಲ ಜೀವನದಲ್ಲಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನೋಡಿ, ದೇವರು ಅವನಿಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ, ಏನಂತ? ಆಗ ಏನು ಹೇಳ್ತಾರೆ ದೇವರು? ದೇವರಾದ ಸರ್ವೇಶ್ವರ, ಅದಕ್ಕೆ ಸರ್ವೇಶ್ವರ, ನೀನು ಹೀಗೆ ಸಿಟ್ಟುಗೊಳ್ಳುವುದು ಸರಿಯೇ? ನೀನು ಹೀಗೆ ಸಿಟ್ಟುಕೊಳ್ಳೋದು ಸರಿಯಾ? ನೀನು ಅಭಿಷಿಕ್ತ ಅಲ್ವಾ? ನೀನೊಬ್ಬ ಪ್ರವಾದಿ ಅಲ್ವಾ? ನೀನು ಹೀಗೆ ಸಿಟ್ಟು ಮಾಡ್ಕೊಳ್ಳೋದು ಸರಿನಾ? ಈಗ ಈ ಸಿಟ್ಟು ಏನು? ಸಿಟ್ಟು ಅನ್ನೋದು ಒಂದು ಆಂತರಿಕವಾದ ಗಾಯ. ಇದು ಎಲ್ಲರಲ್ಲೂ ಇರುತ್ತೆ. ಇದಕ್ಕೀಗ ಸೌಖ್ಯ ಬೇಕು. ಬೈಬಲ್ ಹೇಳುತ್ತೆ, ಯಾಕೋಬರು ಹೇಳ್ತಾರೆ, ಮಾನವನ ಕೋಪ ದೇವರ ನೀತಿಗೆ ಧಕ್ಕೆ. ನಿನ್ನೊಳಗಡೆ ಇರೋ ಕೋಪ ಸ್ವಭಾವ ನಿನಗೆ ದೇವರ ನೀತಿ ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ನಿನ್ನೊಳಗಡೆ ದೇವರ ನೀತಿ ಇದೆ, ನಿನಗೆ ದೇವರ ನೀತಿವಂತಿಕೆ ಸಿಕ್ಕಿದೆ. ಓಕೆ, ಹೋಲಿ ಸ್ಪಿರಿಟ್ ನಿನ್ನ ಒಳಗಡೆ ಇದ್ದಾರೆ, ಇಲ್ಲ ಅಂತ ಅಲ್ಲ. ಓಕೆ, ನಿನ್ನೊಳಗಡೆ ಯೇಸು ಇದ್ದಾರೆ, ಬಟ್ ಯು ಕ್ಯಾನಾಟ್ ಎಕ್ಸ್ಪೀರಿಯನ್ಸ್ ಜೀಸಸ್. ಯಾವಾಗ ನಿನ್ನ ಒಳಗಡೆ ಮೈಂಡಲ್ಲಿ ಕೋಪ ಇದ್ದರೆ, ನಿನ್ನ ಒಳಗಡೆ ಕೋಪ ಸ್ವಭಾವ ಇದ್ದರೆ, ದೇವರಿರ್ತಾರೆ, ಆ ದೇವ್ರನ್ನ ನಿನಗೆ ಅನುಭವಿಸೋಕ್ಕಾಗಲ್ಲ. ಯಾಕೋಬ 1:18-19 ನೋಡಿ, ಮಾನವನ ಕೋಪ ದೇವರ ನೀತಿಗೆ ಧಕ್ಕೆ. ಎಷ್ಟನೇ ವಾಕ್ಯ? ಯಾಕೋಬ ಜೇಮ್ಸ್ ಇಂಗ್ಲೀಷಲ್ಲಿ ಚಾಪ್ಟರ್ 1:20 ವಾಕ್ಯ ಏನಂತ ಇದೆ? ಮಾನವನ ಕೋಪ ಅಂದರೆ ನನ್ನ ಕೋಪ, ನಿಮ್ಮ ಕೋಪ, ನಮ್ಮ ಒಬ್ಬೊಬ್ಬರಲ್ಲಿ ಇರ್ತಕ್ಕಂಥ ಈ ಕೋಪ. ಕೆಲವರು ಕೋಪವನ್ನು ರಿಲೀಸ್ ಮಾಡ್ತಾರೆ, ಕೆಲವರು ಮೈಂಡ್ ಒಳಗಡೆ ಸಪ್ರೆಸ್ ಮಾಡ್ತಾರೆ, ಅಲ್ಲೇ ಅದನ್ನು ಹಾಗೆ ಇಟ್ಕೊಳ್ತಾರೆ, ರಿಲೀಸ್ ಮಾಡೋದಿಲ್ಲ. ಅದು ಇನ್ನೊಂದು ಥರ ಕಾಯಿಲೆಗೆ ಶುರು ಮಾಡುತ್ತೆ ಅವರಲ್ಲಿ. ಕೋಪ ಮಾಡ್ಕೊಳ್ಳೋದಿಲ್ಲ, ಕೋಪ ಇರುತ್ತೆ, ಆದರೆ ಅದನ್ನು ರಿಲೀಸ್ ಮಾಡೋದಿಲ್ಲ, ಹಾಗೆ ಇಟ್ಕೊಂಡಿರ್ತಾರೆ. ಇವನ್ ಪಾಪ ರಿಲೀಸ್ ಮಾಡಿಬಿಟ್ಟ, ತಡ್ಕೊಳ್ಲಿಕ್ಕಾಗಿಲ್ಲ. ಸೊ ಕೆಲವರು ಮೈಂಡ್ ಒಳಗಡೆ ಹಾಗೆ ಇಟ್ಕೊಂಡು ಹೀಗೆ ಆಮೇಲೆ ಅವರಿಗೆ ಮೈಗ್ರೇನ್ ಎಲ್ಲ ಶುರುವಾಗೋ ಸಾಧ್ಯತೆ ಇದೆ, ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆಯೂ ಇದೆ. ಆಯಿತಾ? ಅತಿಯಾದ ಕೋಪದಿಂದ ಎಷ್ಟು ಜನ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ಟಿದ್ದಾರೆ. ಸೊ ಕೋಪ ಒಳ್ಳೆಯದಲ್ಲ. ಸೊ ಅದು ಆ ಸಾವು ಓಕೆ, ಆದರೆ ಇಲ್ಲ, ಅದಲ್ಲ. ಮಾನವನ ಕೋಪ ದೇವನೀತಿಗೆ ಧಕ್ಕೆ. ಯು ಕೆನಾಟ್ ಎಕ್ಸ್ಪೀರಿಯನ್ಸ್ ದ ರೈಚಸ್ನೆಸ್ ಆಫ್ ಗಾಡ್ ಇಫ್ ಯು ಆರ್ ಆಪರೇಟಿಂಗ್ ಇನ್ ಆ್ಯಂಗರ್. ನೀನು ಕೋಪದಲ್ಲಿರ್ತಕ್ಕಂಥ ವ್ಯಕ್ತಿ ಆದರೆ, ನಿನ್ನ ಮೈಂಡ್ ಒಂದು ಕೋಪಿಷ್ಟ ಮೈಂಡ್ ಆದರೆ, ಒಂದು ಕೋಪಿಷ್ಟ ಮೆಂಟಾಲಿಟಿ ಆದರೆ, ಹಾಗಾದರೆ ಕೋಪ ತಪ್ಪಾಗಿ ಕೇಳಿದರೆ, ಕೋಪ ಖಂಡಿತ ತಪ್ಪಲ್ಲ. ಯೇಸು ಕೋಪಗೊಂಡರು, ದೇವರು ಕೋಪಗೊಂಡರು, ಪ್ರವಾದಿಗಳು ಕೋಪಗೊಂಡರು. ಇಸ್ರಾಯೇಲ್ ಜನರ ವಿಷಯದಲ್ಲಿ ತಂದೆ ತಾಯಿ ಕೋಪಗೊಳ್ಳಬೇಕು ಕೆಲವೊಮ್ಮೆ, ಅಲ್ವಾ? ಸೊ ಕೋಪಕ್ಕೆ ಅದರದ್ದೇ ಆದ ಒಂದು ಗೌರವ ಇದೆ. ಅದನ್ನು ಹೋಲಿ ಆ್ಯಂಗರ್ ಅಂತ ಹೇಳ್ತೀವಿ. ಓಕೆ, ಆ್ಯಂಗರ್ ಇಸ್ ಗುಡ್, ಬಟ್ ಇದಲ್ಲ. ಇದು ಈ ಶರೀರ ಸ್ವಭಾವದಿಂದ ಬರ್ತಕ್ಕಂಥ ಸ್ವಾರ್ಥದ ನಿಮಿತ್ತ ನಾನು ಅಂದ್ಕೊಂಡಿದ್ದಾಗಿಲ್ಲ, ಅದಕ್ಕೆ ಕೋಪ. ನಾನು ಈ ಸೆಲ್ಫಿಂದ ಬರೋದು. ಈ ಸೆಲ್ಫ್ ಅಷ್ಟು ಸುಲಭಕ್ಕೆ ಸಾಯಲ್ಲ, ಆಯಿತಾ? ಇದನ್ನು ಸಾಯಿಸ್ತಾ ಇರಬೇಕು, ಹೊಡಿತಾ ಇರಬೇಕು. ಎಲ್ಲೋ ಧ್ಯಾನಕ್ಕೆ ಹೋಗಿ ಬಂದ ತಕ್ಷಣ ಪರಿಶುದ್ಧಾತ್ಮರು ಸಿಗ್ತಾರೆ, ಆದರೆ ಈ ಸೆಲ್ಫ್ನ ಸಾಯಿಸೋದು ಒಂದು ದಿನದಲ್ಲಿ ಆಗಲ್ಲ. ಟು ಬೀಟ್ ಆನ್ ಇಟ್ ಎವ್ರಿ ಡೇ. ಹೇಗೆ ಹೊಡಿಬೇಕು ಅಂದರೆ, ಹೇಗೆ ಹೊಡಿಯೋದಂತ ಇನ್ನೊಂದು ಸರಿ ಎಲ್ಲಾದ್ರೂ ನೋಡೋಣ, ಕಲ್ತ್ಕೊಳ್ಳೋಣ ಹೇಗೆ ಹೊಡಿಯೋದಂತ. ಹಂಗೆ ಹೊಡಿಬೇಕು, ಹಂಗೆ ಹೊಡೆದ್ರೇ. ಕೆಲವರು ಸೈಂಟ್ಸ್ ಇದ್ದಾರೆ, ಸಂತರು. ಅವರೆಲ್ಲ ಕೆಲವೊಂದು ಸಣ್ಣ ಒಂದು ಪಾಪದ ಆಲೋಚನೆ ಮಾಡಿದ್ರು ಕೂಡ, ಯಾವುದೋ ಸೈಂಟ್ ನನಗೆ ಕೇಳಿದ್ರು, ಸುಮಾರು ಸೈಂಟ್ ಇದ್ದಾರೆ, ಪಾಪದ ಆಲೋಚನೆ ಮಾಡಿದಾಗ ಅವ್ರು ಏನು ಮಾಡ್ತಿದ್ರು ಗೊತ್ತಾ? ಮೇಲೆ ಹೋಗಿ ಚಾಟಿ ತಗೊಂಡು ಹೊಡ್ಕೊಳ್ತಾ ಇದ್ರಂತೆ. ನಾನು ಈ ಥರ ಆಲೋಚನೆ ಮಾಡಿಬಿಟ್ನಲ್ಲ ದೇವರಿಗೆ ವಿರುದ್ಧವಾಗಿ ಅಂತ. ಇವತ್ತಿನ ನಾವು ಯಾರು ಹೊಡ್ಕೊಳಕ್ಕೆ ಹೋಗಲ್ಲ ಬಿಡಿ,
ಯಾಕೆಂದರೆ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ದೇವರು ಎಲ್ಲವನ್ನು ಶಿಲುಬೆ ಮೇಲೆ ಹೊತ್ಕೊಂಡಿದ್ದಾರೆ, ಕ್ಷಮಿಸಿದ್ದಾರೆ, ಒಮ್ಮೆಗೆ ಎಲ್ಲ ಕಾಲಕ್ಕೂ ನಮ್ಮನ್ನು ಕ್ಷಮಿಸಿಬಿಟ್ಟಿದ್ದಾರೆ. ಅದರಿಂದ ಚಲ್ತಾ ಹೇ, ಮುಂದಕ್ಕೆ ಹೋಗ್ತೀವಿ. ಅಲ್ಲಿ ನೀನೇನು ಮಾಡ್ತಿದ್ಯಾ ಗೊತ್ತಾ? ನೀನು ಗೊಬ್ಬರ ಹಾಕ್ತಾಯಿದ್ಯಾ ಯಾವುದಕ್ಕೆ? ನಿನ್ನ ಶರೀರ ಸ್ವಭಾವಕ್ಕೆ. ಯು ಆರ್ ಡಿಸೀವ್ಡ್. ಅಲ್ಲಿ ಶಿಲುಬೆಗೆ ಏರಿಸ್ತಾ ಇಲ್ಲ. ಓಕೆ, ಅಲ್ಲಿಗೆ ಹೋದರೆ ನಮಗೆ ಸ್ವಲ್ಪ ಕಷ್ಟ ಆಗ್ಬೋದು, ಅಲ್ಲಿಗೆ ಬೇಡ. ಸೊ ನೆಕ್ಸ್ಟ್ ಯಾವುದಾದ್ರೂ ಟೀಮ್ ಮೆಂಬರ್ಸ್ ಗ್ಯಾದರಿಂಗ್ ಇದ್ದಾಗ ಅಥವಾ ಗ್ರೋತ್ ರಿಟ್ರೀಟ್ ಇದ್ದಾಗ ನೋಡೋಣ. ಈ ಸದ್ಯಕ್ಕೆ ಇಷ್ಟೇ ಇರಲಿ. ಈ ಯೋನ ಪ್ರವಾದಿ ಹೀಗೆ ಕುತ್ಕೊಂಡಿರ್ತಾನೆ. ದೇವ್ರು ನೋಡಿ ಅಂಥ ಪರಿಸ್ಥಿತಿಯಲ್ಲಿ ಅವನ್ನ ಕೈ ಬಿಟ್ಟಿಲ್ಲ. ಸೊ ಇವನಿಗೆ ಕುತ್ಕೊಂಡಿರುವಾಗ ಅವನಿಗೊಂದು ಪಾಠ ಕಲಿಸ್ಬೇಕು ಅಂತ ಒಂದು ಸೋರೆ ಬಳ್ಳಿನ ಸೃಷ್ಟಿ ಮಾಡ್ತಾರೆ ಇಮಿಡಿಯೇಟಾಗಿ, ಒಂದೇ ದಿವಸದಲ್ಲಿ. ಮಿರಾಕ್ಯುಲಸ್ ಆಗಿ ಒಂದು ಗಿಡ ಎದ್ದು ಬರುತ್ತೆ. ಗಿಡ ಎದ್ದು ಬಂದಾಗ ಅವನದ್ರ ನೆರಳಲ್ಲಿ ಕೂತ್ಕೊಳ್ತಾನೆ. ಇವ್ರಿಗೇನಾಗುತ್ತೆ ನೋಡೋಣ ಅಂತ ಹೀಗೆ ಕಾಯ್ತಾ ಕೂತ್ಕೊಂಡಿರ್ತಾನೆ. ದೇವರು ಹೇಳಿದಾರಲ್ಲ ಕೋಪ ಮಾಡ್ಕೋಬೇಡ ಅಂತ, ನೋಡೋಣ ಬಿಡು ಶಾಂತವಾಗೋಣ ಅದು ಶಾಂತವಾಗಿ ಕೂತ್ಕೊಂಡಿರ್ತಾನೆ. ಸೊ ಈ ಸೋರೆ ಬಳ್ಳಿ ಬಂತು, ಅವನಿಗೆ ತುಂಬ ಖುಷಿ ಆಯಿತು, ಮನಸ್ಸಿಗೆ ತುಂಬ ಆನಂದ ಆಯಿತು. ಅಪ್ಪ ಸಮಾಧಾನ ಆಯಿತು, ದೇವ್ರಿಗೆ ಸೋದರ ಹೇಳಿ ಕೂತ್ಕೊಳ್ತಾನೆ. ದೇವರೊಂದು ಹುಳಕ್ಕೆ ಹೇಳ್ತಾರೆ, ಹೋಗ್ಬಿಟ್ಟು ಆ ಸೋರೆ ಬಳ್ಳಿನ ಸಾಯಿಸಿಬಿಡು ಅಂತ. ಈ ಹುಳ ಹೋಗಿ ಆ ಸೋರೆ ಬಳ್ಳಿಗೆ ಹೊಡೆಯುತ್ತೆ, ಅದು ಒಣಗೋಗ್ಬಿಡುತ್ತೆ. ಇವತ್ತು ಬಂತು, ಹಾಗೆ ಒಣಗಿನೂ ಹೋಯಿತು. ಮತ್ತೆ ಇವನಿಗೆ ಕೋಪ ನೆತ್ತಿಗೆ ಅರ್ಥ. ಅವನು ಹೇಳ್ತಾನೆ, ಇಲ್ಲ ನನ್ನಿಂದ ಇನ್ನು ಬದುಕೋಕ್ಕಾಗೋದೇ ಇಲ್ಲ, ನನಗೆ ದೇವರು ಅದ್ಭುತ ಮಾಡಿ ಕಿತ್ಕೊಬಿಟ್ರು. ನಾನು ದೇವ್ರನ್ನ ಕೇಳಿ 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 ನನಗೊಂದು ಜೀವನ ಸಂಗಾತಿ ಕೊಟ್ಟರು. ಅವ್ನು ನೋಡಿದ್ರು ದೊಡ್ಡ ಕೊಡುಕ, ಇದಕ್ಕಿಂತ ಸಾಯೋದೇ ಮೇಲು. ಎಷ್ಟು ದಿವಸ ಇದಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ದು? ಸುಮಾರು ವರ್ಷದಿಂದ ಪ್ರಾರ್ಥಿಸಿ ಧ್ಯಾನ ಕೇಂದ್ರ ಎಲ್ಲ ಸುತ್ತಿ ಕೌನ್ಸಿಲರ್ ಕೈಕಾಲು ಹಿಡಿದು ಅವ್ರ ಪಾಕೆಟಿಗೆ ದುಡ್ಡು ಹಾಕಿ ಕಮಿಷನ್ ಕೊಟ್ಟು ಹೇಗೋ ಮಾಡಿ ಒಂದು ಬ್ಲೆಸ್ಸಿಂಗ್ ತೊಗೊಂಡು ಒಂದು ಗಂಡ ಸಿಕ್ಕಿದ ಅಥವಾ ಒಂದು ಹೆಂಡತಿ ಸಿಕ್ಕಿದ ಮೇಲೆ ನನ್ನ ಪ್ರಾಣ ಹಿಂಡ್ತಾ ಇದ್ದಾನೆ. ಇದಕ್ಕಿಂತ ಮದುವೆ ಆಗದೇ ಇದ್ದಿದ್ದರೆ ಚೆನ್ನಾಗಿರ್ತಾಯಿತ್ತು. ಯಾಕೆ ದೇವ್ರು ನನಗೆ ಈ ಥರ ಮಾಡಿದ್ರು? ಕೊಟ್ಟುಬಿಟ್ಟು ಯಾಕೆ ಈ ಥರ ಮಾಡಬೇಕು ದೇವರು? ಎಷ್ಟೋ ಜನ ಇದ್ದಾರೆ ಈ ಪ್ರೇಯರಲ್ಲಿರೋರದೇ ಈ ಪ್ರಶ್ನೆ. ಸಾಧಾರಣ ಲೋಕದಲ್ಲಿರೋರು ಇನ್ನು ಪ್ರಶ್ನೆ ಕೇಳೋಕೆ ಹೋಗಲ್ಲ. ಬ್ರದರ್ ನಾವು ಪ್ರೇಯರಲ್ಲಿಲ್ಲ ಬ್ರದರ್, ಪ್ರಾರ್ಥನೆ ಮಾಡಿಲ್ಲ ಬ್ರದರ್, ಕರೆಕ್ಟಾಗಿ ಕೌನ್ಸಿಲಿಂಗ್ ಎಲ್ಲ ಕರೆಕ್ಟ್ ಮಾಡಿದ್ದೆ ತಾನೆ, ಮತ್ತು ಈ ಥರ ಯಾಕಾಯಿತು, ನಂದು ಮ್ಯಾರೇಜ್ ಈ ಥರ ಯಾಕಾಯಿತು? ಇವನ ಪಾಪ ಕೆಟ್ಟವನಾಗಿದ್ದಕ್ಕ ಸೋರೆ ಬಳ್ಳಿ ಹೋಗಿದ್ದು. ದೇವರು ಹೊಡಿ ಅಂದರು ಆ ಹುಳಕ್ಕೆ, ಹುಳ ಹೋಗಿ ಹೊಡೆದು ಬಂತು, ಸೋರೆ ಬಳ್ಳಿ ಸುಟ್ಟೋಯ್ತು. ಅವನಿಗೊಂದು ಪಾಠ ಕಲಿಸ್ಬೇಕಾಯ್ತು. ಸೊ ಅದಕ್ಕೆ ಅವನೇನು ಹೇಳ್ತಾನೆ ದೇವ್ರ ಹತ್ರ? ದೇವರೇ, 8ನೇ ವಾಕ್ಯ ಏನು ಹೇಳುತ್ತೆ? ಸೂರ್ಯನು ಏರುತ್ತಿರಲು ಸರ್ವೇಶ್ವರನ ಚಿತ್ತಾನುಸಾರ ಬಿಸಿಯಾದ ಮೂಡಣ ಗಾಳಿ ಬೀಸಿತು. ಬಿಸಿಲಿನ ತಾಪದಿಂದ ಯೋನನು ಮೂರ್ಛೆ ಹೋಗುವಂತಾದನು. ಸಾವನ್ನು ಅಪೇಕ್ಷಿಸುತ್ತಾ ಬದುಕುವುದಕ್ಕಿಂತ ಸಾಯುವುದೇ ಲೇಸು ಎಂದು ಬೇಡಿಕೊಂಡನು. ಸೆಕೆಂಡ್ ಅಟೆಂಪ್ಟ್ ಈಗ ಸೂಸೈಡ್ಗೆ. ಕರಿಸ್ಮ್ಯಾಟಿಕಲ್ಲಿ ಇರೋ ಒಬ್ಬ ಅಭಿಷಿಕ್ತ ಪ್ರವಾದಿ ಸೆಕೆಂಡ್ ಟೈಮ್ ಸೂಸೈಡ್ ಅಟೆಂಪ್ಟ್. ಕೆಲವರಿದ್ದಾರೆ, ನಾನು ಬರಲ್ಲ ಬ್ರದರ್, ನನಗೆ ಈ ಟೀಮು ಬೇಡ, ಮಿನಿಸ್ಟ್ರಿನೂ ಬೇಡ, ನಿಮ್ಮ ಸವಾಸನೇ ಬೇಡ, ಸಾಕಾಗ್ಬಿಟ್ಟಿದೆ. ಫಸ್ಟ್ ಏನೋ ಓಕೆ ಆ ಥರ ಆಯಿತು, ಮತ್ತು ನೀವೆಲ್ಲ ಸೇರಿ ಕಾಂಪ್ರಮೈಸ್ ಮಾಡಿದ್ರಿ, ಕೈಕಾಲು ಹಿಡಿಸಿದ್ರಿ, ಕಾಲಿಗೆ ಬೀಳು ಅಂತೇಳಿ ನಾವು ಬಿದ್ವಿ ಎದ್ವಿ ಎಲ್ಲ ಓಕೆ. ಇದೇನು ಮತ್ತೆ ಅದೇ ಥರ ಇನ್ನೊಂದು ಥರ ಹೊಸ ಕೇಸು, ಆದ್ದರಿಂದ ನಾವು ಬೇಡವೇ ಬೇಡ ನಿಮ್ಮ ಸವಾಸ ಅನ್ನೋರು ಇದ್ದೀರಾ? ಇಲ್ಲಪ್ಪ, ಇಲ್ಲದೇ ಇದ್ದರೆ ರೆಡಿಯಾಗಿರಿ ಅಷ್ಟೇ, ಬರುತ್ತೆ. ಸೊ ಇವನವರು ಹೇಳ್ತಾನೆ, ಫಸ್ಟ್ ಏನೋ ಓಕೆ, ಈಗ ಮತ್ತೆ ಅದೇ ಗತಿ. ಏನು ದೇವ್ರು ಚೇಂಜ್ ಆಗೋ ಮಟ್ಟದಲ್ಲಿ ಏನಿಲ್ಲ. ದೇವ್ರು ಯಾವ ಕಾರಣಕ್ಕೂ ಚೇಂಜೇ ಆಗ್ತಾ ಇಲ್ಲ. ಕರುಣಾಮಯಿ ದೇವರು, ಪ್ರೀತಿ ಸ್ವರೂಪಿ ದೇವರು ಅಂತೆಲ್ಲ ಬೋಧನೆ ಕೇಳಿಸ್ಕೊಂಡಿದ್ದೀವಿ. ಇದು ಯಾವ ಥರ ಕರುಣೆ ಇದು? ನಾನು ಒಂದು ಮರದ ನೆರಳಿನಲ್ಲಿ ಆರಾಮಾಗಿ ಈ ಸೂರ್ಯನ ಬಿಸಿಲಿಗೆ ಸೊರಗಿ ಹೋಗದೆ ಹೇಗೋ ನಿಂತ್ಕೊಂಡಿದ್ದೀನಿ, ಹುಳ ಬಂದು ಹೊಡೆದು ಒಣಗೋಯ್ತು. ಆದ್ದರಿಂದ ನಾನು ಇನ್ಮೇಲೆ ಏನು ಮಾಡಲ್ಲ, ಬದುಕಲ್ಲ. ಇದಕ್ಕಿಂತ ನನಗೆ ಸಾಯೋದೇ ಲೇಸು. ನನಗೆ ಗಂಡ ಬೇಡ, ನನಗೆ ಮನೆ ಬೇಡ, ನನಗೆ ಊರು ಬೇಡ, ನನಗೆ ಪ್ರೇಯರ್ ಗ್ರೂಪ್ ಬೇಡ, ನನಗೆ ಬೇಡವೇ ಬೇಡ, ನಾನು ಸತ್ತೋಗ್ತೀನಿ. ಅಲ್ಲೂ ದೇವರು ಹೇಳ್ತಾ ಇದ್ದಾರೆ, ನಿನ್ನ ಒಳಗಡೆ ಇರುವ ಕೋಪ ನಿನ್ನನ್ನು ಸಾಯಿಸ್ತಾ ಇರೋದು. ನಿನ್ನ ಒಳಗಡೆ ಇರುವ ಕೋಪ ನಿನ್ನನ್ನು ಈ ಮಟ್ಟಕ್ಕೆ ತಂದಿದೆ. ಮತ್ತೆ ದೇವರು ಅದನ್ನೇ ಹೇಳ್ತಾ ಇದ್ದಾರೆ ನೋಡಿ, ನೀನು ಸೋರೆ ಗಿಡದ ವಿಷಯದಲ್ಲಿ ಸಿಟ್ಟುಗೊಳ್ಳುವುದು ಸರಿಯೇ? ಅಲ್ಲ, ಹೌದು, ಸಾವನ್ನು ಬಯಸುವಷ್ಟು ಸಿಟ್ಟುಗೊಳ್ಳುವುದು ಸರಿಯೇ ಎಂದು ಕೇಳಲು ಯೋನನು, ಹೌದು, ಸಾವನ್ನು ಬಯಸುವಷ್ಟು ಸಿಟ್ಟುಗೊಳ್ಳುವುದು ಸರಿಯಲ್ಲವೇ ಎಂದು ಉತ್ತರವಿತ್ತನು. ಆಗ ರಾಂಗ್ ಯಾರಾದ್ರೀಗ?
ದೇವರು ಪ್ರಶ್ನೆ ಕೇಳ್ತಾ ಇದ್ದಾರೆ, ಯೋನ ನೀನು ಈ ಥರ ಸಿಟ್ಟು ಮಾಡ್ಕೊಳ್ಳೋದು ಸರಿನಾ ಅಂತ ಹೇಳುವಾಗ ಯೋನ ಏನು ಹೇಳ್ತಾನೆ, ಮತ್ತೆ ಸರಿ ಅಲ್ವಾ? ಈಗ ಕೆಲವು ಟೈಮ್ ಅಲ್ಲಪ್ಪ ನೀನು ಈ ಥರ ಕುಡ್ಕೊಂಡು ಈ ಥರ ಟೈಟಾಗಿ ಬಂದಿದೆಯಲ್ಲ ಸರಿನಾ ಕೇಳಿದಾಗ, ಅಲ್ಲ ದೇವ್ರೆ ಮತ್ತೆ ನಾನು ಪ್ರಾರ್ಥನೆ ಮಾಡಿ ನಿನ್ನ ಪರ್ಮಿಷನ್ ಮೇಲೆ ತಾನೇ ತಾಳಿ ಕಟ್ಟಿದ್ದೀನಿ, ಈಗ ಅವಳು ಇನ್ನೊಬ್ಬನ ಜೊತೆಗೆ ಓಡೋದ್ರೆ ನಾನು ಕುಡ್ಕೊಬಂದಿದ್ದು ಸರಿ ತಾನೆ? ಸರಿ ತಾನೆ? ನೀನು ಕೇಳೋ ಪ್ರಶ್ನೆ ಸರಿ ಇಲ್ಲ ದೇವ್ರೆ, ನೀನು ಚೇಂಜ್ ಆಗು. ಯೋನ ಹೇಳ್ತಾರೆ ದೇವರಿಗೆ, ನೀನು ಚೇಂಜ್ ಆಗು, ನಾನು ಕರೆಕ್ಟಾಗಿದ್ದೀನಿ, ನೀನು ಹೇಳಿದ್ದೆಲ್ಲ ಕರೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ, ಕರೆಕ್ಟ್ ತಾನೆ? ಕರೆಕ್ಟು. ಮತ್ತು ನಾನು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಂಡಿದ್ದೆ ತಾನೆ? ನೀನೇ ಹುಳ ಬಿಟ್ಟಿದ್ದು ತಾನೆ? ಹುಳ ಬಿಟ್ಟಿದ್ದು ಯಾರು? ಹಾಂ, ಸರಿಯಾಗಿದ್ದವನು ಈಗ ತಲೆ ಕೆಡಿಸಿದ್ದು ಯಾರು? ದೇವರು. ಕೆಲವು ಟೈಮ್ ಈ ಪ್ರೇಯರ್ ಗ್ರೂಪಿಗೆಲ್ಲ ಬಂದಮೇಲೆ ಕೆಲವರು ಹೇಳ್ತಾರೆ, ಬ್ರದರ್ ನಾವು ಮೊದಲು ಕುಡ್ಕೊಂಡು ಮಜಾ ಮಾಡಿಕೊಂಡು ಊರು ಸುತ್ತಕೊಂಡು ಫ್ರೆಂಡ್ ಸರ್ಕಲ್ ಜೊತೆಗೆ ಚೆನ್ನಾಗಿದ್ವಿ, ನೀವೇನೋ ಬಂದು ಹೇಳಿ ನಮ್ಮ ತಲೆಗೊಂದು ಹುಳ ಬಿಟ್ರಿ, ವಾಕ್ಯ ಕೇಳಿದ್ವಿ, ನಾವೀಗೆಲ್ಲ ಬಿಟ್ಬಿಟ್ಟು ನಾವೀಗ ಪ್ರೇಯರ್ ಗ್ರೂಪಿಗೆ ಬಂದ್ವಿ. ಇಲ್ಲಿ ಬಂದಮೇಲೆ ಗೊತ್ತಾಯಿತು ಎಲ್ಲೋ ರಾಂಗ್ ಪ್ಲೇಸಿಗೆ ಬಂದಿದ್ದೀವಿ, ಇದಕ್ಕಿಂತ ನಾವು ಅಲ್ಲೇ ಇದ್ದರೆ ಪರವಾಗಿರಲಿಲ್ಲ, ಅಲ್ಲಿ ಸ್ವಲ್ಪ ಮಾನವೀಯತೆ ಆದರೂ ಇದೆ. ಈ ಕರಿಸ್ಮ್ಯಾಟಿಕ್ ಗ್ರೂಪಲ್ಲಿ ಏನು ನಾಟಕ, ಎಲ್ಲ ನಾಟಕ, ಪ್ರೈಸ್ ಲಾರ್ಡ್ ಬ್ರದರ್ ಅಂತ ತಪ್ಕೊಳ್ತಾರೆ, ಹಿಂದಿಂದ ಚಾಕು ಹಾಕ್ತಾರೆ. ಇದು ಬೇಕಾ? ಹಾಂ ದೇವರೇ, ಇದು ನೀನು ಮಾಡಿ ಸರಿನಾ? ನಾನು ಯಾವ ಗ್ರೂಪಲ್ಲಿದ್ದೆ? ಕುಡುಕರು ಗ್ರೂಪಲ್ಲಿದ್ದೆ, ಅಲ್ಲಿ ಒಬ್ಬರು ಚಾಕು ಹಾಕಿಲ್ಲ ನನಗೆ, ಎಲ್ಲರೂ ಕುಡಿಸ್ತಾಯಿದ್ರು, ಕಾಸಿಲ್ಲ ಅಂದರು ಪಾಪ ಸಾಲ ಮಾಡ್ಕೊಂಡು ಬಂದು ಕಿಡ್ನಿ ಅಡೆ ಇಟ್ಟು ಕುಡಿಸ್ತಾಯಿದ್ರು. ಇಲ್ಲಿ ಎಲ್ಲ ನಾಟಕ ಕಂಪ್ನಿಗಳೇ, ಎಲ್ಲ ಈ ನಾಟಕ ಕಂಪ್ನಿ ನನ್ನ ತಗೊಬಂದು ಹಾಕಿದೆಯಾ ನೀನು ಮಾಡಿ ಸರಿನಾ ದೇವರೇ? ಈಗ ಹೇಳು, ನೀನು ಮಾಡಿ ಸರಿನಾ? ಯೋನ ಕೇಳ್ತಾರ ದೇವ್ರ ಹತ್ರ. ಸೊ ನಾವು ಆ ಥರ ಪ್ರಶ್ನೆ ಕೇಳ್ತೀವ? ನಾವು ಕೇಳಲ್ಲ, ಕೇಳೋಕ್ಕೂ ಧೈರ್ಯ ಇಲ್ಲ ದೇವ್ರನ್ನ, ಕೇಳಿದ್ರೆ ಇನ್ನೇನಾಗ್ಬಿಡುತ್ತೋ ಅಂತ ಭಯ, ಮನಸ್ಸೊಳಗಡೆ ಎಲ್ಲ ನುಂಗಿ ನುಂಗಿ ಮಾನಸಿಕ ರೋಗಿಗಳಾಗ್ಬಿಟ್ಟಿದ್ದೀವಿ, ಸ್ಪಿರಿಚುವಲಿ ಡಿಪ್ರೆಸ್ಡ್ ಪೀಪಲ್. ಇವತ್ತಿನ ಕರಿಸ್ಮ್ಯಾಟಿಕ್ ಹೇಗಿದ್ದಾರೆ ಅಂದರೆ ಸ್ಪಿರಿಚುವಲಿ ಡಿಪ್ರೆಸ್ಡ್ ಕರಿಸ್ಮ್ಯಾಟಿಕ್ಸ್. ನಾರ್ಮಲ್ ಡಿಪ್ರೆಷನ್ ಇದೆ, ಮನುಷ್ಯರಿಗೆ ಬರುತ್ತೆ, ಆದರೆ ಇದಲ್ಲ, ಸ್ಪಿರಿಚುವಲಿ ಡಿಪ್ರೆಸ್ಡ್ ಕರಿಸ್ಮ್ಯಾಟಿಕ್ ಪೀಪಲ್. ಇವರಿಗೆ ಕರೆಂಟ್ ಶಾಕ್ ಕೊಟ್ಟರು ಹೋಗಲ್ಲ ಈ ಡಿಪ್ರೆಷನ್ನು, ಅಥವಾ ಇವ್ರಿಗೆ ಯಾವ ಟ್ರೀಟ್ಮೆಂಟು ಇಲ್ಲ. ಇವ್ರಿಗೇನು ಮಾಡಬೇಕು? ಇವ್ರಿಗೇನು ಮಾಡೋಕ್ಕಾಗಲ್ಲ. ಈ ರೀತಿ ಯಾವುದಾದ್ರೂ ದೇವರೇ ಏನಾದರೂ ಹುಳನ ಬಿಟ್ಟು ಕೆಲಸ ಮಾಡಿ ಏನೋ ಮಾಡಿ ಇವ್ರದ್ದು ಹೊರಗೆ ತಂದರೆ ಬಚಾವಾಗ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ. ಆದ್ದರಿಂದ ನಾನೇನು ಹೇಳ್ತಾ ಬಂದೆ ಅಂದರೆ, ಪ್ರೀತಿಯ ಸಹೋದರ ಸಹೋದರಿಯರೇ, ಯೋನನಿಗೆ ಪವರ್ ಇತ್ತು, ಪವಿತ್ರಾತ್ಮನ ಶಕ್ತಿ ಇತ್ತು, ದೇವರ ಕರೆ ಇತ್ತು, ಅಭಿಷೇಕ ಇತ್ತು, ಆದರೆ ಏನಿರಲಿಲ್ಲ? ದೇವರ ಅರಿವಿರಲಿಲ್ಲ. ಹಿ ಡಿಡ್ ನಾಟ್ ಹ್ಯಾವ್ ದ ಟ್ರೂ ನಾಲೆಡ್ಜ್ ಆಫ್ ಗಾಡ್. ದೇವರು ಯಾರು ಎಂಬ ನಿಜವಾದ ಅನುಭವ ಇರಲಿಲ್ಲ. ನಾವು ಕೆಲವೊಮ್ಮೆ ದೇವ್ರ ಬಗ್ಗೆ ದೊಡ್ಡ ಬೋಧನೆ ಮಾಡ್ತೀವಿ, ದೇವರು ಪ್ರೀತಿ ಸ್ವರೂಪಿ, ದೇವರು ಕರುಣಾಮಯಿ, ಗಾಡ್ ಇಸ್ ಗುಡ್ ಆಲ್ ದ ಟೈಮ್, ಹಾಗೆ ಹೀಗೆಲ್ಲ ಬೋಧನೆ ಮಾಡ್ತೀವಿ, ಹಾಡ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಇದು ಯಾವುದು ಅರಿವು ನಮ್ಮೊಳಗಡೆ ಇಲ್ಲದೇ ಇದ್ದರೆ ಏನೂ ಪ್ರಯೋಜನ ಇಲ್ಲ, ಏನೂ ಪ್ರಯೋಜನ ಇಲ್ಲ. ಈ ಯೋನಾ ಪ್ರವಾದಿ ಥರ ಬೇಜಾರು ಮಾಡಿಕೊಂಡು ಕೋಪ ಮಾಡಿಕೊಂಡು ಸಾಯೋ ಮಟ್ಟಕ್ಕೆ ಕೂಡ ಯೋಚನೆ ಮಾಡ್ತೀವಿ. ಈ ಥರದ್ದು ಬೇರೆ ಅನೇಕ ಉದಾಹರಣೆಗಳು ಇದೆ ಬೈಬಲ್ನಲ್ಲಿ. ಇನ್ನೊಂದು ಉದಾಹರಣೆ, ಯೇಸು ತಮ್ಮ ಜೊತೆಯಲ್ಲಿ ಇರಲಿಕ್ಕೆ ಆರಿಸಿಕೊಂಡ ಒಬ್ಬ ಶಿಷ್ಯ ಇಸ್ಕರಿಯೋತನ ಯೂದ, ಅವನು ಇದೇ ರೀತಿ ಆಗಿ ಓವರ್ ಆಗಿ ಲಾಸ್ಟಿಗೆ ನೇಣು ಹಾಕ್ಕೊಂಡು ಸತ್ತೇ ಹೋಗ್ಬಿಟ್ಟ. ಅವನಿಗೇನು ಅರಿವು ಇರಲಿಲ್ಲ, ಯೇಸು ಯಾರು ಎಂಬ ಅರಿವು ಅವನಿಗಿದ್ದಿದ್ರೆ ಅವನು ಸಾಯ್ತಾ ಇರಲಿಲ್ಲ. ಓಕೆ, ನಮಗೆ ಗೊತ್ತು ಅವನು ದೇವರ ಚಿತ್ತದ ಪ್ರಕಾರ ಅದಕ್ಕಾಗಿ ನಿಶ್ಚಯಿಸಲ್ಪಟ್ಟವನಾಗಿದ್ದ, ಅವನು ಸತ್ತ ಅಂತ. ಆದರೆ ಇನ್ನೊಂದು ಪಾಯಿಂಟಲ್ಲಿ ನೋಡುವಾಗ ನಮ್ಗೆ ಅರ್ಥ ಆಗೋದೇನು, ಯೇಸು ಯಾರಾಗಿದ್ದಾರೆ ಎಂಬ ಒಂದು ನಿಜವಾದ ಅರಿವು ಅವನ ಒಳಗಡೆ. ಒಂದು ವೇಳೆ ಅವನು ಯೇಸುನ ಹಿಡಿದುಕೊಟ್ಟಾದಮೇಲೆ, ಮುತ್ತು ಕೊಟ್ಟು ಯೇಸುವನ್ನು ವಂಚಿಸಿದ, ಅದಾದಮೇಲೆ ಅವನೊಳಗಡೆ ಒಂದು ವೇಳೆ ಈ ಅರಿವು, ಯೇಸು ಯಾರೆಂಬ ಒಂದು ನಿಜವಾದ ಅರಿವು ಅವನ ಅಂತರಂಗದೊಳಗಡೆ ಬಂದಿದ್ದರೆ ಖಂಡಿತವಾಗಲೂ ಅವನು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾ ಇರಲಿಲ್ಲ. ಇವತ್ತೆಷ್ಟೋ ಜನ ಕ್ರೈಸ್ತರು ಪವಿತ್ರಾತ್ಮನ ಪಡ್ಕೊಂಡ ಮೇಲೂ ಯಾಕೆ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾರೆ? ಯಾಕೆ ಆತ್ಮಹತ್ಯೆಯ ಚಿಂತೆಯಲ್ಲಿ ಬದುಕ್ತಾರೆ? ಯಾಕೆ ಕೊರಗ್ತಾ ಬದುಕ್ತಾರೆ? ಕಾರಣ, ಈ ಯೇಸುವಿನ ಅರಿವು ಅವರ ಒಳಗಡೆ ಅನುಭವ ಆಗಿರೋದಿಲ್ಲ. ಎದ್ದು ನಿಂತ್ಕೊಳ್ಳೋಣ. ಈ ಅರಿವಿಗಾಗಿ